ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಮತ್ತು ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಾನೆ ಹೇಳ್ಬೋದು. ಇಂತಹ ಮಹಾಮಾರಿ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅದು ಯಾವುದಪ್ಪ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನೇ ಬಳಸಿರ್ತಕ್ಕಂಥದ್ದಿದೆ. ಮತ್ತು 10 ದಿನದಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿಯನ್ನು ತಾವೆಲ್ಲರೂ ಕೂಡ ತಪ್ಪದೇ ಬಳಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಅಂತಂದರೆ ಒಂದು ರೀತಿ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಬುಧವಾರ ಅಂತಂದ್ರೆ ಒಂದು ರೀತಿ ಸ್ಲೋ. ಇದು ಎಲ್ಲರ ಮನಸ್ಸಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ಹಾಗೆ ಅಚ್ಚಾಗಿ ಉಳ್ಕೊಂಬಿಟ್ಟಿದೆ. ಒಂದು ನಮ್ಮ ಪರಿಸ್ಥಿತಿ ಏನಾಗೋಗಿದೆ ಅಂತಂದರೆ, ಒಂದು ಚೌಕಟ್ಟನ್ನು ನಾವೆಲ್ಲರೂ ಕೂಡ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ ನಮ್ಮ ಮುಂದೆಗಡೆ. 4 ಗೋಡೆಗಳನ್ನು. ಏನಪ್ಪ ಅಂತಂದರೆ, ಶನಿವಾರ ಭಾನುವಾರ ಬಂತು ಅಂದರೆ ರೆಸ್ಟು, ಸೋಮವಾರ ಮಂಗಳವಾರ ಇರೋದರಲ್ಲಿ ಪ್ರಾರಂಭದ ದಿನಗಳು ಅಂಥೇಳಿ ಒಂದು ರೀತಿ ಖುಷಿ ಸಂತೋಷ. ಸೋಮವಾರ ಮಾತ್ರ, ಮಂಗಳವಾರಕ್ಕೆ ಇರೋದ್ರಲ್ಲಿ ಆಲ್ಮೋಸ್ಟ್ ಡೌನ್ ಆಗೋಗಿರುತ್ತೆ. ಇನ್ನು ಬುಧವಾರ ಬಂತು ಅಂದರೆ ಕಂಪ್ಲೀಟ್ ಸ್ಲೋ. ಬುಧವಾರ ನಾವು ಸ್ಲೋ ಆದ್ವಲ್ಲಪ್ಪ, ಅಯ್ಯೋ ಹಿಂಗೆ ಆಗಬಾರ್ದು ಅಂಥೇಳಿ ಗುರುವಾರ ಶುಕ್ರವಾರ ಕಷ್ಟಪಟ್ಟು ಶ್ರಮ ಪಡ್ತೀವಿ. ಅದೇನು ಶ್ರಮ ಪಟ್ಟಿರ್ತೀವೋ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ರೆಸ್ಟ್. ನಮ್ಮ ಜೀವನ ಈ ರೀತಿ ನಡೀತಾ ಹೋಗ್ತಾ ಇದೆ. ಆದರೆ ಇವತ್ತಿನ ದಿವಸ ಒಂದು ಕಡೆ ಬುಧವಾರ ಸ್ಲೋ, ಸಮಸ್ಯೆಗಳನ್ನು ನಾವೇ ತಂದೊಡ್ಕೊಳ್ತೀವಿ. ಏದ್ರಿಂದ? ನಮ್ಮ ಆಲಸ್ಯತನದಿಂದ. ಅದರಲ್ಲೂ ಇವತ್ತಿನ ದಿವಸ ಬಹಳ ಪ್ರತ್ಯೇಕವಾಗಿ ಸಂಕಷ್ಟಹರ ಚತುರ್ಥಿ ಬೇರೆ ಇದೆ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಿಚಾರ ಒಂದಾದರೆ, ಇವತ್ತಿನ ದಿವಸ ನಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ಸಂಕಷ್ಟಹರ ಚತುರ್ಥಿ ಅಂತಂದರೆ ನಾವೆಲ್ಲರೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ, ನಮ್ಮೆಲ್ಲರ ಭಾವನೆಗಳಿಗೂ ಕೂಡ ಬಹಳ ಬೇಗ ಸ್ಪಂದಿಸ್ತಕ್ಕಂಥ, ಬಹಳ ಬೇಗ ಅನುಗ್ರಹವನ್ನು ಕೊಡ್ತಕ್ಕಂಥ, ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಮನಸ್ಸಿನಲ್ಲೂ ಕೂಡ ಸದಾಕಾಲ ಆರಾಧ್ಯ ದೈವವಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಗಣಪನ ಒಂದು ಪೂಜಾನುಷ್ಠಾನ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಮಯ ಅಂತಂದರೆ ಸಂಕಷ್ಟಹರ ಚತುರ್ಥಿ. ಇವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿಗಳಂತೂ ಗಣಪನ ಆರಾಧನೆಯಲ್ಲಿ ಒಂದು ವಯಸ್ಸಿನ ತಾರತಮ್ಯ ಇಲ್ಲವೇ ಇಲ್ಲ.
ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಪ್ರತಿಯೊಬ್ಬರೂ ಕೂಡ ಬಹಳ ಪ್ರೀತಿಯಿಂದ ಆಧರಿಸ್ತಕ್ಕಂಥದ್ದು ಗಣಪನನ್ನು. ಅಂತಹ ಗಣಪನ ಪ್ರಾರ್ಥನೆ ಸಂಕಷ್ಟಹರ ಚತುರ್ಥಿ. ಸಂಕಷ್ಟ ಅಂತಂದ್ರೆ ಏನು? ಸಮಸ್ಯೆಗಳು. ಹರಿತಕ್ಕಂಥದ್ದು ಅಂದ್ರೆ ಏನು? ಸಮಸ್ಯೆಗಳಿಂದ ದೂರ ಮಾಡ್ಕೊಳ್ತಕ್ಕಂಥದ್ದು, ಅಂದ್ರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪಾರು ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಸಂಕಷ್ಟಹರ ಚತುರ್ಥಿ ಗಣಪನ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಮಗಿರ್ತಕ್ಕಂಥ ಸಂಕಷ್ಟಗಳು ಎದುರಾಗ್ತಕ್ಕಂಥ ಸಂಕಷ್ಟಗಳೆಲ್ಲವನ್ನೂ ಕೂಡ ದೂರ ಮಾಡಿಕೊಳ್ಳಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಸೂಕ್ತ ಸಮಯ ಅಂತಂದರೆ ಅದು ಸಂಕಷ್ಟಹರ ಚತುರ್ಥಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಗಣಪನನ್ನ ಬರೀ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಆ ಸಮಯದಲ್ಲಿ ಗಣಪನನ್ನು ಕೂರಿಸಿ ಗಣಪನನ್ನು ಆರಾಧನೆಯನ್ನು ಮಾಡಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ಗಣಪನಿಗೆ ಬರೀ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಗಣಪ ಎಲ್ಲೋ ಒಂದು ಕಡೆ ಈ ಒಂದು ಹಬ್ಬ ಹರಿದಿನಗಳ ಥರ ಇಲ್ಲ ಅಂತಂದರೆ ಆ ಒಂದು ಸೀಸನ್ಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥವನಲ್ಲ. ಗಣಪ ಪ್ರತಿಯೊಂದಕ್ಕೂ ಕೂಡ ಬೇಕು. ಏನೇ ಕೆಲಸ ಆಗಲಿ ಮೊದಲು ಗಣಪತಿ ಪ್ರಾರ್ಥನೆ ಇಲ್ಲದಿರ ಏನೂ ಕೂಡ ಆಗೋದಿಲ್ಲ. ಏನಕ್ಕೆ? ವಿಘ್ನ ನಿವಾರಕ ಗಣಪ, ಸಂಕಷ್ಟಹರ ಗಣಪ, ಅಗ್ರಗಣ್ಯ ಗಣಪ, ಆದಿಪೂಜಿತ ಗಣಪ. ಅಗ್ರಗಣ್ಯ ಅಂತಂದ್ರೆ ಯಾರು? ಎಲ್ಲದಕ್ಕಿಂತ ಮುಂದೆ ಬರ್ತಕ್ಕಂಥವ್ರು, ಎಲ್ಲದಕ್ಕಿಂತ ಮೊದಲು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥವ್ರು ಅಗ್ರಗಣ್ಯ. ಆದಿಪೂಜಿತ, ಮೊದಲನೇ ಪೂಜೆ ಅವರಿಗೆ, ಆದಿ ಅಂತ್ಯ. ಆದರೆ ಆ ಆದಿ ಪ್ರಾರಂಭ ಏನಿದೆ ಆ ಪ್ರಾರಂಭದ ಮೊದಲನೆಯ ಪೂಜೆ ಆದಿಪೂಜಿತ ಗಣಪ, ಗಣಪನಿಗೆ ಮೊದಲನೇದಾಗಿರ್ತಕ್ಕಂಥ ಪೂಜೆ. ವಿಘ್ನ ನಿವಾರಕ ಗಣಪ. ಏನೊಂದು ಸಮಸ್ಯೆ ಏನೊಂದು ವಿಚಾರ ಆದ್ರೂ ಕೂಡ ಇವಾಗ ಏನೊಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ಅಂತಂದ್ರೆ ಇಂಥದ್ದೊಂದು ವಿಚಾರದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ, ಇಂಥದ್ದೊಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವು ನೋಡಿ, ಒಂದು ಪೂಜೆಗೆ 108 ವಿಘ್ನಗಳು. ಆ ವಿಘ್ನಗಳು ಅಂತ, ವಿಘ್ನ ಅಂದ್ರೆ ಏನು? ಒಂದು ಆ ಕೆಲಸ ಹಾಳಾಗ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಆ ಕೆಲಸವನ್ನು ಕುಂಠಿತ ಮಾಡಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಕ್ಕಂಥದ್ದು. ಇದೆಲ್ಲ ವಿಚಾರಗಳು ಕೂಡ ಈ ಒಂದು ವಿಘ್ನದ ಅಡಿನೇ ಬರ್ತಕ್ಕಂಥದ್ದು. ಅಂತಹ ವಿಘ್ನ ನಿವಾರಕ ಗಣಪ, ವಿಘ್ನಗಳನ್ನು ಕೂಡ ನಿವಾರಣೆಯನ್ನು ಮಾಡ್ತಕ್ಕಂಥವ್ರು ಗಣಪ. ಅಂತಹ ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ದಿನ ಸಂಕಷ್ಟಹರ. ಸಂಕಷ್ಟಗಳನ್ನು ಯಾರಿಗೆ ತಾನೇ ಸಂಕಷ್ಟ ಇರೋದಿಲ್ಲ, ಯಾರಿಗೆ ತಾನೇ ನೋವಿರೋದಿಲ್ಲ, ಯಾರಿಗೆ ತಾನೇ ನಲಿವಿರೋದಿಲ್ಲ. ಎಲ್ರಿಗೂ ಕೂಡ ಅವ್ರವ್ರದ್ದೇ ಆಗಿರ್ತಕ್ಕಂಥ ನೋವು. ಪ್ರಪಂಚದಲ್ಲಿ ನನಗೆ ಗೊತ್ತಿರುವ ಪ್ರಕಾರ ನೋವು ಎಂಬತಕ್ಕಂಥದ್ದು ಇಲ್ಲದೆ ಇರೋ ವ್ಯಕ್ತಿನೇ ಇಲ್ವೇನೋಪ್ಪ. ಭಗವಂತ ಎಲ್ಲ ಕೊಟ್ಟಿದ್ರು ಏನೋ ಒಂದು ವಿಚಾರದಲ್ಲಿ ನೋವು ಕೊಟ್ಟಿರ್ತಾನೆ. ಒಂದು ಬಹಳಷ್ಟು ಐಶ್ವರ್ಯನೂ ಕೊಟ್ಟಿರ್ತಾನೆ, ಆರೋಗ್ಯ ಕಿತ್ಕೊಂಡ್ಬಿಡ್ತಾನೆ. ದೇಹದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿ, ಒಳ್ಳೆಯ ಆರೋಗ್ಯ, ದುಡಿಮೆ ಇರೋದಿಲ್ಲ. ದೇಹ ಬಲಾಢ್ಯನ ಬಹಳ ಚೆನ್ನಾಗಿರ್ತೀವಿ, ದುಡಿಮೆ ಇರೋದಿಲ್ಲ. ಇಲ್ಲ ದುಡಿಮೆ ಇರುತ್ತೆ, ಆರೋಗ್ಯ ಇರೋದಿಲ್ಲ. ಎರಡೂ ಇರುತ್ತೆ, ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ಇಲ್ಲವೇ ಇರೋದಿಲ್ಲ. ಒಂದು ಮದುವೆ ಆದಮೇಲೆ ದಾಂಪತ್ಯ ಜೀವನದಲ್ಲಿ ಕಲಹಗಳು, ದಾಂಪತ್ಯ ಜೀವನದಲ್ಲಿ ಕಲಹಗಳಿಲ್ದಿರ ಎಲ್ಲವೂ ಕೂಡ ನೆಮ್ಮದಿಯುತವಾಗಿ ಆರಾಮಾಗಿ ಗಂಡ ಹೆಂಡತಿ ಜೀವನ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಮಧ್ಯೆ ಏನೂ ಸಮಸ್ಯೆಗಳಿಲ್ಲ ಅಂತಂದ್ರೂ ಕೂಡ ಅತ್ತೆ ಸೊಸೆ ಮಧ್ಯೆ ಜಗಳನೋ, ಇಲ್ಲ ಅಂತಂದರೆ ಸೊಸೆ ಮಾವನ ಮಧ್ಯೆ ಜಗಳನೋ, ಏನೋ ಒಂದು ಸಮಸ್ಯೆಗಳು. ಸಮಸ್ಯೆ ಇಲ್ಲದೆ ಇರತಕ್ಕಂಥ ಮನುಷ್ಯ ಇಲ್ಲವೇ ಇಲ್ಲ. ಈ ಸಮಸ್ಯೆಗಳು ಅನ್ನೋದನ್ನು ನಾವು ಯಾವ ರೀತಿ ತಿಳ್ಕೊಂಬಿಟ್ಟಿದ್ದೇವೆ ಅಂತಂದರೆ, ನೋಡಿ, ನಾನು ಪ್ರತಿ ಬಾರಿ ನಿಮ್ಗೊಂದು ಮಾತು ಹೇಳ್ತಾ ಇರ್ತೀನಿ. ಹೇಗೆ ಸಮಸ್ಯೆಗಳು, ಸುಖ, ಶಾಂತಿ ಇದ್ಯಾವುದೂ ಕೂಡ ಶಾಶ್ವತ ಅಲ್ವೋ, ಸಮಸ್ಯೆಗಳಾಗಲಿ, ನೋವಾಗಲಿ, ನಲಿವಾಗಲಿ ಇದೂ ಕೂಡ ಶಾಶ್ವತ ಅಲ್ಲ. ಇದೊಂದನ್ನು ನಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದನ್ನು ಕೂಡ ಶಾಶ್ವತವಾಗಿ ಉಳ್ಕೊಳ್ತಕ್ಕಂಥದ್ದಲ್ಲ. ಎಲ್ಲದಕ್ಕೂ ಕೂಡ ಒಂದು ಬದಲಾವಣಾ ಸಮಯ ಇದೆ. ಆ ಸಮಯ ಯಾವಾಗ? ಇಂತಹ ಪರ್ವಕಾಲಗಳು. ಗಣಪನ ಪ್ರಾರ್ಥನೆಯನ್ನು ಮಾಡಿ. ಯಾಕೆ ಅಂತಂದರೆ ಎಲ್ಲದಕ್ಕಿಂತ ಮೊದಲನೇ ಸ್ಥಾನ ಗಣಪನಿಗೆ ನಾವು ಕೊಡೋದ್ರಿಂದ ಏನಕ್ಕೆ ಕೊಡ್ತೀವಿ? ಏನೇ ವಿಚಾರ ಆದ್ರೂ ಕೂಡ ಬಹಳ ಬೇಗ ಸ್ಪಂದಿಸ್ತಕ್ಕಂಥ ದೈವ ಅಂತಂದರೆ ಅದು ನಮ್ಮ ಗಣಪ, ನಮ್ಮ ಪ್ರೀತಿಯ ಗಣಪ. ಅಂತಹ ಗಣಪನನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ. ಗಣಪನ ಅನುಗ್ರಹ ಎಲ್ರಿಗೂ ಕೂಡ ಇರಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಗಣಪನ ಅನುಗ್ರಹದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಸಿದ್ದೇ ಆಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಸಂಕಷ್ಟಹರ ಚತುರ್ಥಿ ಅದರ ಬಗ್ಗೆನೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಗಣಪನನ್ನು ಏನಕ್ಕೆ ಪೂಜೆ ಮಾಡಬೇಕು, ಯಾತಕ್ಕೋಸ್ಕರ ಗಣಪನನ್ನು ಪೂಜೆಯನ್ನು ಮಾಡೋದ್ರಿಂದ ನಮಗೇನೆಲ್ಲ ಲಾಭಗಳು, ಯಾವೆಲ್ಲ ವಿಚಾರಗಳನ್ನು ನಾವು ಅರ್ಥಕೊಳ್ತೀವಿ. ಯಾಕೆಂತಂದರೆ ಗಣಪನನ್ನು ಏನಕ್ಕೆ ಅಗ್ರಗಣ್ಯನಾಗಿ ಆದಿಪೂಜಿತನಾಗಿ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಚಿಕ್ಕದಾಗಿ ತಿಳಿಸ್ತಾ ಇದ್ದೆ. ಯಾಕೆಂದರೆ ಅದರ ದೊಡ್ಡ ಕಥಾಶ್ರವಣ ಇದೆ. ಅದನ್ನು ತಿಳಿಸ್ಲಿಕ್ಕೆ ಸಮಯದ ಅಭಾವ ಸಾಕಷ್ಟು ಇರುವ ಕಾರಣದಿಂದ ಅದನ್ನು ಈಗ ತಿಳಿಸ್ಲಿಕ್ಕಾಗೋದ್ರಿಂದ ಮುಂದಿನ ಭಾಗದ ಮುಂದಿನ ದಿನಮಾನಗಳಲ್ಲಿ ಯಾವತ್ತಾದರೂ ಒಂದು ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಹಾಗಾಗಿ ಇನ್ನು ಇವತ್ತು
ಇವತ್ತಿನ ದಿನದ ವಿಶೇಷ ಪಂಚಾಂಗ ಶ್ರವಣ, ರಾಶಿ ಫಲಗಳು ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ತಿಳಿಸ್ತಾ ಇದ್ರು, ಏನಾದರೂ ಕೂಡ ಪರವಾಗಿಲ್ಲ, ರಾಶಿ ಫಲಗಳನ್ನು ಬೇಗ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ, ಅದನ್ನು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ಇನ್ನು ಮುಂದಿನ ದಿನಮಾನಗಳನ್ನು ಕೂಡ ಅದನ್ನು ಬಿಡ್ತಕ್ಕಂಥದ್ದು ಬೇಡ, ಆದಷ್ಟು ಬೇಗ ರಾಶಿ ಫಲಗಳನ್ನು ಬೇಗನೆ ತೊಗೊಳ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಇವತ್ತು ಅದರ ಜೊತೆಗೆ ಗಣಪನ ಪೂಜಾನುಷ್ಠಾನವನ್ನು ಕೂಡ ನಾವು ಮಾಡಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೂಡ ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತವಾಗಿ ಕಾರ್ಯಕ್ರಮದಲ್ಲಿ ಗಣಪನ ಪೂಜಾನುಷ್ಠಾನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಚಾರ, ಗುರುಗಳು ರಾಶಿ ಫಲಗಳನ್ನು ಮೊದಲು ತಿಳಿಸ್ಕೊಡ್ತಾರ, ಇಲ್ಲ ಅಂತಂದರೆ ಗಣಪನ ಪೂಜಾನುಷ್ಠಾನನ ಮೊದಲು ಮಾಡಿ ಮುಗಿಸ್ತಾರ ಅಂತ ಹೇಳಿ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು ಅಂತಂದರೆ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆದರೆ ಅದಕ್ಕಿಂತ ಮುಂಚೆ ನಾನು ತಿಳಿಸಿದ ಹಾಗೆ ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಿಚಾರವಾಗಿರ್ಬೋದು, ಇದೆಲ್ಲವ ವಿಚಾರವಾಗಿ ಒಂದಾದರೆ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಪೂಜಾನುಷ್ಠಾನಗಳು ನೆರವೇರ್ತಾನೆ ಇದೆ. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂತಂದರೆ ಸಾಕಷ್ಟು ಜನ ಭಕ್ತಾದಿಗಳು ತಾವೆಲ್ಲರೂ ಕೂಡ ಬರ್ತಾ ಇದ್ದೀರಿ, ಅಭಿಷೇಕವನ್ನು ಮಾಡಿಸ್ತಾ ಇದ್ದೀರಿ. ಅಭಿಷೇಕವನ್ನು ಮಾಡಿಸಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಬಂದು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು, ಗುರುಗಳೇ ಇಲ್ಲಿ ಅಭಿಷೇಕ ಮಾಡಿಸಿ ಹೋಗ್ತೀವಿ, ಮನೆಗೆ ತಲುಪೋ ಅಷ್ಟರಲ್ಲಿ ಎಷ್ಟೋ ವಿಚಾರಗಳು ನಮ್ಮ ಗಮನಕ್ಕೆ ಬಂದುಬಿಡ್ತವೆ. ನಾವು ಅಂದ್ಕೊಂಡಿರ್ತಕ್ಕಂಥ, ನಾವು ಮನಸ್ಸಲ್ಲಿ ಏನು ಸಂಕಲ್ಪವನ್ನು ಮಾಡಿದ್ದೀವಿ ಆ ಸಂಕಲ್ಪ ಕಾರ್ಯಸಿದ್ಧಿ ಆಗ್ತಕ್ಕಂಥ ವಿಚಾರವಾಗಲಿ ಅದೆಲ್ಲದ್ರ ಬಗ್ಗೆನೂ ಕೂಡ ನಮ್ಮ ಗಮನಕ್ಕೆ ಬಂದುಬಿಡುತ್ತೆ. ಅದ್ರ ಪ್ರೊಸೆಸ್ ಸ್ಟಾರ್ಟ್ ಆಗ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಾಗಲಿ. ಎಷ್ಟೋ ಜನ ಆರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥದ್ದು ಅಭಿಷೇಕ ಆಗಿರ್ತಕ್ಕಂಥ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಅದರ ಕ್ರಮವನ್ನು ಅವರು ಅನುಸರಿಸಿದ್ದು ಇವತ್ತಿನ ದಿವಸ ಎಷ್ಟೋ ಜನ ಆರೋಗ್ಯ ಸಮಸ್ಯೆ ದೂರ ಆಗಿದೆ, ಚರ್ಮ ಸಮಸ್ಯೆಗಳು ದೂರ ಆಗಿದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಷ್ಟೋ ಜನಕ್ಕೆ ಮದುವೆ ಆಗಿರಲಿಲ್ಲ, ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೊತಿದ್ರು. ಗಂಡಾಗಲಿ ಹೆಣ್ಣಾಗಲಿ, ಗುರುಗಳೇ ವಯಸ್ಸಾಗ್ತಾ ಇದೆ, ಮದುವೆ ಆಗಲಿಲ್ಲ. ಹೆಣ್ಣು ಮಕ್ಕಳು, ಗುರುಗಳೇ ನನಗಿನ್ನ ಮದುವೆ ಆಗ್ತಾ ಇಲ್ಲ, ಸರಿಯಾದ ರೀತಿ ವರ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಬಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋದ್ಮೇಲೆ ಅತಿ ಶೀಘ್ರದಲ್ಲೇ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ರು. ಎಷ್ಟೋ ಜನ ವಿವಾಹ ಆಗಿ ಬಂದರು. ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋದ್ವಿ. ಮಕ್ಕಳಾಗಿಲ್ಲದೆ ಇರ್ತಕ್ಕಂಥವ್ರಿಗೆ ಸಂತಾನ ಗೋಪಾಲ ಸ್ವಾಮಿ ಸಾಲಿಗ್ರಾಮ ಇದೆ, ಭಗವಂತನಿಗೆ ಅಭಿಷೇಕವನ್ನು ಮಾಡಿದ್ರು. ಅದಾದಮೇಲೆ ಅದರ ಮುಂದಿನ ಕ್ರಮಾನುಷ್ಠಾನವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದನ್ನು ಅನುಸರಿಸೋದ್ರಿಂದ ಮಕ್ಕಳಾಗಿರ್ತಕ್ಕಂಥವ್ರಿದ್ದಾರೆ. ದಾಂಪತ್ಯ ಜೀವನದಲ್ಲಿ ಕಲಹಗಳು ಅದು ದೂರ ಆಗಿರ್ತಕ್ಕಂಥದ್ದಿದೆ. ಲಕ್ಷ್ಮೀ ಬೋರಹಸ್ವಾಮಿ ಅಂದರೆ ಒಂದಿಷ್ಟು ಜನ ಮನಸ್ಸಲ್ಲಿ ಇಟ್ಕೊಂಡಿದ್ರು, ಏನಪ್ಪ ಅಂತಂದರೆ ಬರೀ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಮಾತ್ರ ದೂರ ಆಗುತ್ತೆ ಅಂತ ಹೇಳಿ. ಅಲ್ಲ, ಎಂಥ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ದೂರ ಮಾಡ್ತಾನೆ ಭಗವಂತ. ಈಗ ಒಂದು ವಿಚಾರ, ಯಾರೆಲ್ಲ ಇನ್ನು ಕ್ಷೇತ್ರವನ್ನು ದರ್ಶನವನ್ನು ಮಾಡಲಿಲ್ಲ, ಅಭಿಷೇಕ ಮಾಡಿಸ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಗಮನದಲ್ಲಿರಲಿ, ಶನಿವಾರ ಭಾನುವಾರ ಮಾತ್ರ ತಮ್ಗೆ ಅವಕಾಶ ಅಲ್ಲ. ಗುರೂಜಿಯವರು ಈ ವಿಚಾರವನ್ನು ಆಗಲೇ ಒಂದು ಸತಿ ಸ್ಪಷ್ಟೀಕರಿಸಿದ್ರು. ವಾರದುದ್ದಕ್ಕೂ ಕೂಡ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಬೆಳಗ್ಗೆ ಬೇಗ ಬರಬೇಕಾಗತ್ತೆ ಅಷ್ಟೇ. ಬೆಳಗ್ಗೆ 9ರಿಂದ 11 ಗಂಟೆವರೆಗೂ ಕೂಡ ಅಭಿಷೇಕಕ್ಕೆ ವ್ಯವಸ್ಥೆ ಇರುತ್ತೆ. ತಾವು ಬರ್ಬೋದು. ನೀವಿನ್ನ ವಾರದ ಸಮಯದಲ್ಲಿ ಬಂತಂದರೆ, ಈ ಒಂದು ವಾರದ ದಿನಗಳಲ್ಲಿ ಬಂದರೆ ಇರೋದ್ರಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಆಗ ತಾವು ಬಂದು ಅಭಿಷೇಕವನ್ನು ಮಾಡಿಸಿ ಹೋಗ್ಬೋದು. ಶನಿವಾರ ಭಾನುವಾರ ಆದರೆ ಸ್ವಲ್ಪ ಜನ ಇರ್ತಾರೆ. ಆಗ ಎಲ್ಲೋ ಒಂದಷ್ಟು ಜನಕ್ಕೆ ಏನಪ್ಪ ಅಂತಂದರೆ ಜನ ಇದ್ದಾರೆ, ಈಗ ಬೇಡಪ್ಪ ನೀವು ಮುಂದಿನ ಸತಿ ಮಾಡಿಸೋಣ ಎಂಬತಕ್ಕಂಥ ಒಂದು ಮನಸ್ಸಲ್ಲಿರ್ತೀರಿ. ಹಾಗಾಗಿ ಅಂಥ ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ. ವಾರದುದ್ದಕ್ಕೂ ಕೂಡ ಅವಕಾಶ ಇರುವ ಕಾರಣದಿಂದ ಭಕ್ತಾದಿಗಳು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸ್ಬೋದು. ಲಕ್ಷ್ಮೀ ಬೋರಸ್ವಾಮಿ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರ ಆಗ್ಬೋದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಗಣಾನಾಂತ್ವ ಗಣಪತಿಂ ವವಾಮಹೇ ಕವಿಂ ಕವೀನಾನುಪಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತ ಬಿಸ್ಸೀದ ಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮಥಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇವ ವಸ್ತು ಮಾಂ ಭವೋದ್ಭವಾಯ ನಮಃ. ಓಂ ಗಣಾನಾಂತ್ವಾದಿಮಹಾರೂಪಾಯ ನಮಃ. ಸಹಸ್ರಮೂರ್ತಯೇ ನಮಃ. ಮೂಷಿಕವಾಹನಾಯ ನಮಃ. ಸರ್ವವಿಘ್ನನಿವಾರಕಾಯ ನಮಃ. ಮಹಾಗಣಪತಯೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ, ಸಂಕಷ್ಟರ ಮಹಾಗಣಪತಿ
ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿ. ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿ ತುಳುಕಿ ಸಮಸ್ಯೆ ಎಂಬತಕ್ಕಂಥದ್ದನ್ನು ಹೊರಲಿಕ್ಕಾಗ್ದಿರ ಹೊರ್ತಾ ಇದ್ದೀರಿ, ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಸಹಿತ ಪ್ರತಿ ಮಾಸದಲ್ಲೂ ವ್ಯಕ್ತಿ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಕೆಲವೊಮ್ಮೆ ಅರಿವಿಗೆ ಬಾರದಂತೆ ಕೆಲವು ತಪ್ಪುಗಳಾಗೋಗ್ಬಿಡುತ್ತೆ. ಆ ಅರಿವಿಗೆ ಬರೋಷ್ಟರೊಳಗೆ ತಪ್ಪಾಗಿರುತ್ತೆ. ಅರಿವಿಗೆ ಬಂದಾದ ನಂತರ ಅದನ್ನು ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಆಗದಂಥ ಪರಿಸ್ಥಿತಿ ಆಗೋಗಿರುತ್ತೆ. ಆದರೆ ಅದಕ್ಕೆ ಕ್ಷಮೆ ಬೇಕಾಗುತ್ತೆ. ಆ ಕ್ಷಮೆ ಇದ್ದರೆ ಮಾತ್ರ ಮುಂದೆ ಜೀವನ ಸುಭಿಕ್ಷವಾಗಿರುತ್ತೆ. ಆ ಸುಭಿಕ್ಷತನ ಸಿಗಬೇಕಾದರೆ ಅದಕ್ಕೆ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹ ಎಲ್ಲರಿಗೂ ಬೇಕಾಗುತ್ತೆ. ಇದು ಲೋಕ ಕಲ್ಯಾಣಾರ್ಥವಾಗಿ ಈ ಶುಭ ದಿನದ ಸಂಕಷ್ಟರ ಮಹಾಗಣಪತಿ ಇದೆಯಲ್ಲ, ಅದರಲ್ಲೂ ಬುಧವಾರ ಬಂತು ಅಂದರೆ ವಿಷ್ಣು ದೇವರ ಆರಾಧನೆ, ಅದರಲ್ಲೂ ಸಂಕಷ್ಟರ ಮಹಾಗಣಪತಿ ಬಂದಾಗ, ಅದರಲ್ಲೂ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ಆಚರಿಸ್ತಾರೋ ಈ ಮಾಘ ಮಾಸದ ಸಂಪೂರ್ಣ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಮಾಘಸ್ನಾನ ಬೆಳಗಿನ ಜಾವ, ಅದಾದ ನಂತರ ಗಣಪತಿಗೆ ನಡೀತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಅದರಿಂದ ಈ ಸಂಕಷ್ಟರ ಮಹಾಗಣಪತಿಯನ್ನು ಎಲ್ಲರೂ ಸಹಿತ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರದಿಂದ ನಾವು ಪ್ರಾರಂಭಿಸಬೇಕು. ಅದಕ್ಕೂ ಮುನ್ನ ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನು ಯಾವ ಕ್ರಮದಲ್ಲಿ ನಾವು ಆಚರಿಸೋದ್ರಿಂದ, ಯಾವ ವೃಕ್ಷಗಳ ಅಥವಾ ಯಾವ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳ ಅಥವಾ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಖಾದ್ಯಗಳನ್ನು ಏನು ಕೊಡಬೇಕು, ಯಾವುದರಿಂದ ಯಾವ ಮೋದಕ ಆಗಲಿ ಅಥವಾ ಕಡಲೆಕಾಳಾಗಲಿ ಅಥವಾ ಶ್ರೀಗಂಧ ಆಗಲಿ ಅಥವಾ ಸ್ವಾಮಿಗೆ ರೇಷ್ಮೆ ವಸ್ತ್ರ ಆಗಲಿ ಏನನ್ನು ಕೊಟ್ಟರೆ ಇವತ್ತಿನ ಕಾಯಕದಲ್ಲಿ ಶೀಘ್ರ ಫಲ ಎಂಬತಕ್ಕಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ, ರಾಶಿಫಲ ಪಂಚಾಂಗ ಶ್ರವಣ, ಈ ಪಂಚಾಂಗ ಶ್ರವಣ ಆಗಬೇಕು. ಪಂಚಾಂಗ ಶ್ರವಣ ಆದ ನಂತರವೇ ಮುಂದಿನ ಕಾಯಕಕ್ಕೆ ದಾರಿ ಸಿಗ್ತಕ್ಕಂಥದ್ದು. ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿರ್ತಕ್ಕಂಥ ಆ ಯೋಗ ಫಲಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಪಂಚಾಂಗ ಯೋಗ ಫಲವನ್ನು ತಿಳಿದಾಗ ಮಾತ್ರ ರಾಶಿಫಲದ ಕಡೆ ನಮ್ಮ ಪಯಣ ಮುಂದುವರಿಯುತ್ತೆ. ಹಾಗಾಗಿ ಮೊದಲು ಪಂಚಾಂಗಕ್ಕೆ ನಾವು ಮುಂದಾಗಬೇಕು. ಆದರೆ ಪಂಚಾಂಗ ಶ್ರವಣಕ್ಕೂ ಹೊರಡೋಕ್ಕೆ ಮುನ್ನ ಪ್ರತಿಯೊಬ್ಬರು ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಸಾಧ್ಯವಾದಷ್ಟು ತಲೆಗೆ ಸ್ನಾನ ಮಾಡಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಮೊದಲು ಇವತ್ತು ಪ್ರತಿಯೊಬ್ಬರೂ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಯಾವುದೇ ಕಾಯಕವನ್ನು ಶೀಘ್ರ ಫಲದಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು 21 ಗರಿಕೆಯನ್ನು ಕೆಂಪು ಗಂಧ ಅಥವಾ ರಕ್ತಚಂದನ ಅಥವಾ ಶ್ರೀಗಂಧ ಇಂತಹ ಗಂಧಗಳಲ್ಲಿ ಗರಿಕೆಯನ್ನು ಅದ್ದಿ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ಉಚ್ಚರಿಸಿ ನೀವು ಹೇಳಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆನಲ್ಲಿ ಬರ್ತಕ್ಕಂಥ ದೋಷಗಳನ್ನು ಸಮಸ್ಯೆಗಳನ್ನು ಅದನ್ನು ಹೊಡೆದೋಡಿಸ್ಬೇಕಾದ್ರೆ ಆ ಗರಿಕೆ ಅಷ್ಟು ಕೆಲಸ ಮಾಡುತ್ತೆ. ಗರಿಕೆ ಎಲ್ಲ ಕಡೆ ಸಿಗ್ತಕ್ಕಂಥದ್ದೇ, ಆದರೆ ಸಿಗುವಂಥ ಗರಿಕೆ ಅದು ಎಲ್ಲಿ ತರಬೇಕು? ಯಾಕೆಂದರೆ ಜನಗಳು ಓಡಾಡುವಂತಹ ಕಾಲ ಅಥವಾ ಶ್ವಾನಗಳು ಓಡಾಡ್ತಕ್ಕಂಥದ್ದು, ಅಂತಹದ್ದನ್ನು ನೋಡಿಕೊಂಡು ಅದನ್ನು ಸಾಧ್ಯವಾದಷ್ಟು ಹೊರತುಪಡಿಸಿ, ಸಾಧ್ಯವಾದಷ್ಟು ಗಣಪನ ಅರ್ಚನೆಗೆ ಬೇಕಾಗಿರ್ತಕ್ಕಂಥ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಗರಿಕೆಯನ್ನು ಒಳ್ಳೆಯ ಸಾನ್ನಿಧ್ಯದಿಂದ ತಾವು ಆಯ್ಕೆ ಮಾಡ್ಕೋಬೇಕು. ಆದರೆ ಇವತ್ತು ಮಾರುಕಟ್ಟೆಯಲ್ಲಿ ಎಲ್ಲವೂ ಸಿಕ್ಕುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ಹೇಗೆ ತರ್ತಾರೆ, ಹೇಗೆ ಸಂಗ್ರಹಿಸ್ತಾರೆ, ಇದು ಯಾವುದೂ ನಮಗೆ ಗೊತ್ತಿಲ್ಲ. ಆದರೆ ಗರಿಕೆ ಸಿಗದಂಥ ಸ್ಥಳವೇ ಇಲ್ವಲ್ಲ. ತಾವು 10 ಹೆಜ್ಜೆ ನಡೆದರೆ, ನಿಮ್ಮ ಮನೆಯಿಂದ 10 ಹೆಜ್ಜೆ ನಡೆದರೆ ಎಡದಲ್ಲೋ ಬಲಭಾಗದಲ್ಲೋ ಎಲ್ಲೋ ಒಂದು ಕಡೆ ಗರಿಕೆ ಇರುತ್ತೆ. ಅದನ್ನು ತಾವೇ ತಮ್ಮ ಸ್ವಹಸ್ತದಿಂದ ಭೂಮಿಯಿಂದ ಗರಿಕೆಯನ್ನು ಬೇರು ಮಾಡುವಾಗ ಆಗಲೂ ಸಹಿತ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ತಂದಂಥ ಗರಿಕೆಯನ್ನು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ. ಅರಿಶಿಣದ ನೀರು ಅಂತಕ್ಕಂಥದ್ದು, ಅರಿಶಿಣ ಎಂಬತಕ್ಕಂಥದ್ದು ಅರಿಶಿಣದ ನೀರು, ಅದು ಯಾವತ್ತಿಗೂ ಪವಿತ್ರವನ್ನು ಶುದ್ಧಿ ಮಾಡುತ್ತೆ, ಅಂದರೆ ಪವಿತ್ರತೆಯನ್ನು ಕೊಡುತ್ತೆ. ಆ ಪವಿತ್ರತೆ ಬರಬೇಕಾದ್ರೆ ಅರಿಶಿಣದ ನೀರಿನಲ್ಲಿ ಗರಿಕೆಯನ್ನು ಅದ್ದಿ ಅದನ್ನು ಗಣಪನ ಪಾದದ ಮೇಲೆ ಇಟ್ಟಿದ್ದೇ ಆದರೆ ಆಗ ನಿಮ್ಮ ಮನೋಕಾಮನೆಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಕೆಲವೊಮ್ಮೆ ಗುರುಗಳು ಹೇಳ್ತಾರೆ, ನಾನು ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತು ಸುಮಾರು ಜನದ ಬಾಯಲ್ಲಿದೆ. ಆದರೆ ಎಷ್ಟು ಜನ ಕಾರ್ಯಸಿದ್ಧಿ ಮಾಡಿಕೊಂಡಿದ್ದೀರಿ ಎಂಬುದಾಗ ಆ ಪ್ರಶ್ನೆಗೆ ಉತ್ತರ ಬೆರಳೆಣಿಕೆ ಅಷ್ಟು ಮಾತ್ರ ಆಗುತ್ತೆ. ಅಂದರೆ ನಾವು ಹೇಳಿದ್ದನ್ನೇ ಮಾಡೋದಲ್ಲ, ಅದರ ಪೂರ್ವಭಾವಿಯಾಗಿ
ಅದರಲ್ಲೂ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಂಡು ಮಾಡುವಂತಹದ್ದು ಬುದ್ಧಿವಂತಿಕೆ. ಅಂದರೆ ಎಲ್ಲೂ ಇಲ್ಲದ್ದಲ್ಲ ಅಥವಾ ಸೃಷ್ಟಿಗೆ ಅದು ಹೊಸದಲ್ಲ. ನಿಮ್ಮ ಆಲೋಚನೆ ಬೇಕಾದ್ದು. ತಾವು ಒಂದು ಊಟ ಮಾಡಬೇಕಾದ್ರೆ ಎಲ್ಲಂದ್ರಲ್ಲಿ ಕೂತು ಊಟ ಮಾಡ್ತೀರಾ? ಊಟಕ್ಕೆ ಅಂತ ಒಂದು ಒಳ್ಳೆಯ ಸ್ಥಳ ಇದೆ. ತಾವು ವಿಶ್ರಾಂತಿ ತೆಗೆದುಕೊಳ್ಬೇಕಾದ್ರೆ, ಮಲಗಬೇಕಾದ್ರೆ ಮಲಗುವ ಸ್ಥಳ ಎಷ್ಟು ಶುದ್ಧೀಕರಿಸ್ಕೊಂಡಿರ್ತೀರಿ? ಅಷ್ಟೇ ಯಾಕೆ, ನಿಮ್ಮ ಉಟ್ಟಂಥ ಬಟ್ಟೆ ನಾಳೆ ಹರಿದು ಅದು ಎಲ್ಲೋ ಹೋಗ್ಬಿಡುತ್ತೆ, ಅಥವಾ ಇನ್ನೇನೋ ಆಯಿತು ಅಂದರೆ ಗಲೀಜಾರೆ ಮೂಲೆಗೆ ಬಿಸಾಕ್ತೀವಿ. ಅಂತಹ ಬಟ್ಟೆಗೆ ನಾವು ಒಳ್ಳೆ ಪ್ರಾಶಸ್ತ್ಯ ಕೊಡ್ತೀವಿ. ಎಲ್ಲನೇ ಕೂತ್ಕೋಬೇಕಾದ್ರೆ ತಳ ಗಲೀಜಾಗಿದೆಯಾ, ಅಲ್ಲೇನು ಹೇಗಿದೆ, ಅಲ್ಲಿ ನೆಲ ಹೇಗಿದೆ, ಧೂಳಿದೆಯಾ, ಎಲ್ಲವನ್ನು ಶುದ್ಧಿ ಮಾಡಿ ಕೂತ್ಕೊಳ್ತೀವಿ. ಕೂತ್ಕೊಳ್ಳೋ ಬಟ್ಟೆಗೆ, ಮೈನ ದೇಹದ ಮೇಲಿರುವ ಬಟ್ಟೆಗೆ. ಆದರೆ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡುವಂತಹ ಆ ಗರಿಕೆ ಸ್ಥಳವನ್ನು ಮತ್ತು ಅದು ಎಲ್ಲಿ ಸಿಗುತ್ತೆ, ಸಿಕ್ಕಂಥದ್ದನ್ನು ಅದನ್ನು ಶುದ್ಧೀಕರಿಸಿ ಅದನ್ನು ಒಳ್ಳೆ ಭಕ್ತಿಯಿಂದ ಭಗವಂತನ ಮುಂದೆ ನಾವು ಇಟ್ಟಾಗ ಅದಕ್ಕೆ ನಮಗೆ ಶೀಘ್ರವಾಗಿ ಕಾರ್ಯಸಿದ್ಧಿ ಅಲ್ವಾ? ಆ ಚಿಂತನೆ ನಾವು ಮಾಡಬೇಕು. ಇರಲಿ, ಶ್ರೀ ಶೋಭಕೃತಾಮ ಸಂವತ್ಸರೇ ಉತ್ತರಾಯಣಿ ಶಿಶಿಋತು ಮಾಘ ಮಾಸ ಕೃಷ್ಣ ಪಕ್ಷ 28/2/2024. ಇವತ್ತು ಬುಧವಾರ, ಚತುರ್ಥಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಚಿತ್ತ ನಕ್ಷತ್ರ, ಅದರಲ್ಲೂ ಸಂಕಷ್ಟರ ಮಹಾಗಣಪತಿ. ಸಂಕಷ್ಟರ ಮಹಾಗಣಪತಿ ಆದಂತಹ ಈ ಶುಭ ದಿನ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನದ ಇವತ್ತಿನ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಏನು ಚಿಂತನೆ ಮಾಡಿದ್ದೀರೋ ನಿಮ್ಮ ಚಿಂತನೆಗೆ ತಕ್ಕಂತೆ ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಚೆನ್ನಾಗಿದ್ದಾಗ, ಯೋಗ ಫಲ ನಿಮ್ಮದಾದಾಗ ಅದಕ್ಕೆ ಬೇಕಾದಂಥ ರೀತಿಯಲ್ಲೇ ನಿಮ್ಮ ಫಲಗಳು ಸಿಗುತ್ತೆ. ಅದರಲ್ಲೂ ಇವತ್ತಿನ ದಿವಸ ತಮ್ಮ ಚಿಂತನೆ ಹೇಗಿರಬೇಕು, ತಾವು ಮಾಡುವ ಕೆಲಸ ಯಾವ ಪ್ರಕಾರ ಇರಬೇಕು, ಯಾವ ಫಲಾಫಲಗಳ ಬಗ್ಗೆ ತಾವು ಚಿಂತನೆ ಮಾಡಬೇಕು, ಜೊತೆಗೆ ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ಇವತ್ತೇನೆಲ್ಲ ಲಾಭ ಇದೆ. ಮನುಷ್ಯ ತಾನು ಎಷ್ಟೇ ಜ್ಞಾನವಂತನಾಗಿ ಬುದ್ಧಿವಂತನಾಗಿ ತನ್ನಲ್ಲಿ ಭಗವಂತ ಎಲ್ಲವನ್ನೂ ದಯಪಾಲಿಸಿದ್ರೂ ಪುನಃ ಆ ಜುಟ್ಟನ್ನು ಅವನ ಕೈಲೇ ಇಟ್ಕೊಂಡಿರ್ತಾನೆ ಭಗವಂತ. ಆತನ ಜುಟ್ಟು ಅವನ ಕೈಲಿರುತ್ತೆ. ಎಲ್ಲಾದರೂ ಯಾವಾಗಾದರೂ ತೂಗುಡಿಸಿದ್ರೆ ಅದನ್ನು ಪುನಃ ಹಿಡಿದು ನಿಲ್ಲಿಸಿ ಅದನ್ನು ಸರಿಯಾದ ದಾರಿಗೆ ತರುವಂಥ ಗುಣ, ಸರಿಯಾಗಿ ದಾರಿಗೆ ತರುವಂಥ ಒಂದು ಕೆಲಸವನ್ನು ಭಗವಂತ ನಡೆಸ್ತಾನೆ. ಆದರೆ ಈ ಸಮಯದಲ್ಲಿ ನಾವು ಎಚ್ಚೆತ್ತುಕೊಂಡು ಸರಿಯಾದಂಥದ್ದನ್ನು ಆಲಿಸಿ ಸರಿಯಾಗಿ ಕ್ರಮಬದ್ಧವಾದಂಥ ಚಿಂತನೆಯನ್ನು ಮಾಡಿದ್ದೇ ಆದರೆ ಆಗ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಅಥವಾ ನಿಮ್ಮ ಕುಲದೇವರನ್ನು, ಜೊತೆಗೆ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡೋದರಿಂದ ಮೇಷರಾಶಿಯವರಿಗೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವನ್ನು ಅಥವಾ ವ್ಯವಹಾರಗಳನ್ನು, ಕೆಲಸ ಕಾರ್ಯಗಳನ್ನು, ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ತುಂಬ ಹತ್ತಿರದ ಆತ್ಮೀಯರೊಂದಿಗೆ ಕೂತು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿದ್ದೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಅಲ್ಲಿಂದಲೇ ಮರೆತು ಏನಾದರೂ ಒಂದು ಬದಲಾವಣೆಯನ್ನು ತಂದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬಹುದಾಗತ್ತೆ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸ ನಿಮಗೇ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಹಾಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಒಂದಷ್ಟು ದುಃಖಗಳಿಂದ ದೂರ ಇರ್ತೀರಿ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ದುಡುಕಿ ಏನಾದರೂ ಮಾತಾಡಿಬಿಡ್ತೀರಿ. ಇನ್ನೊಬ್ಬರ ಮನಸ್ಸು ನೋಯುತ್ತೆ, ನಿಮ್ಮ ಮನಸ್ಸು ನೊಂದುಕೊಳ್ಳುತ್ತೆ. ಹಾಗೆ ಪ್ರಯಾಣ ಕಾಲದಲ್ಲಿ ಒಂದಿಷ್ಟು ಅಡಚಣೆಗಳುಂಟಾಗುತ್ತೆ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಮನಸ್ಸಲ್ಲಿ ಏನೋ ಒಂದು ತರಹ ಬಾಧೆ, ಯಾರಿಗೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಆ ಬಾಧೆಯನ್ನು ಯಾರಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ, ನೀವು ತಡ್ಕೊಳ್ಳಿಕ್ಕಾಗಲ್ಲ. ಆ ಹೃದಯದ ಭಾರವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು? ನಮ್ಮನ್ನು ನಾವು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ಬೇಕು. ಹೇಗೆ? ಭಗವತ್ ಸಾನ್ನಿಧ್ಯದಲ್ಲಿ ದೇವರ ಮುಂದೆ ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಳ್ಬೇಕು. ಎಲ್ಲವನ್ನು ಮರಿಬೇಕು. ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಆತನ ಕಣ್ಣು ತುಂಬಿಸ್ಕೊಳ್ಬೇಕು. ಆಗಷ್ಟೇ ಆ ಹೃದಯದ ಭಾರ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 12ರಿಂದ 4:20 ಮಧ್ಯದಲ್ಲಿ ಪಶುಪಕ್ಷಿ ಪ್ರಾಣಿಗಳಿಗೆ, ಗಿಡಮರಗಳಿಗೆ ಒಂದಷ್ಟು ನೀರು, ಆಹಾರವನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ಅಭಿವೃದ್ಧಿಯನ್ನು, ಹೆಚ್ಚಿನ ಫಲಾಫಲಗಳನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರ ಮಾಡ್ಕೊಳ್ಳುವಂಥ ರೀತಿ ಎದುರಾಗ್ತಾ ಇದೆ.
ಆದರೆ ಅಲ್ಲಿಂದಲ್ಲೇ ಬಿಟ್ಟು ಅದನ್ನು ಸರಿಪಡಿಸ್ಕೊಂಡು ಹೋದರೆ ಮಾತ್ರ ಅದೃಷ್ಟ ನಿಮ್ಮದಾಗುತ್ತೆ. ಅದರಲ್ಲೂ ಇವತ್ತು ವ್ಯವಹಾರಗಳನ್ನು, ಕೆಲಸ ಕಾರ್ಯಗಳನ್ನು, ವೃತ್ತಿಯ ಅಭಿವೃದ್ಧಿಯನ್ನು, ಜೊತೆಗೆ ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು, ಅತ್ಯುತ್ತಮವಾದಂತಹ ರೀತಿಯಲ್ಲೇ ಇವತ್ತು ವಿಶೇಷತೆಯನ್ನು ತಾವು ಸೃಷ್ಟಿಪಡಿಸ್ಕೊಳ್ತೀರಿ. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ಸಾಧ್ಯವಾದರೆ ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆ ತೆಗೆದುಕೊಳ್ಳಿ. ಆ ವಿಳೆದೆಲೆ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಎಲೆ ಮೇಲೆ ಗಂಧವನ್ನು ಹಚ್ಚಿ, ಅದರ ಮಧ್ಯದಲ್ಲಿ ಸ್ವಲ್ಪ ಕುಂಕುಮ, 2 ಗರಿಕೆ ಇದನ್ನಿಟ್ಟು ಗಣಪತಿಯ ಪಾದದ ಹತ್ರ ಇಡೋದ್ರಿಂದ ನಿಮ್ಮ ಮನೋಕಾಮನೆಗಳು, ನಿಮಗಿರುವಂಥ ಶತ್ರುಗಳು ಅಥವಾ ಯಾರು ನಿಮಗೆ ತೊಂದರೆ ಮಾಡಲಿಕ್ಕೆ ಮುಂದೆ ಆಗ್ತಾರೋ ಅವರು ಸಹಿತ ದೂರ ಆಗ್ತಾರೆ. ಅವರಲ್ಲೂ ಒಂದು ಒಳ್ಳೆಯ ಭಾವನೆ ಬರುತ್ತೆ. ಒಳ್ಳೆಯ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ನಿಮ್ಮ ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ದರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ದೇವತಾ ದರ್ಶನ, ದೇವರ ಪೂಜೆ, ಕರ್ಕಾಟಕ ರಾಶಿಯವರು ಅದರಲ್ಲೂ ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನು ಶ್ರದ್ಧೆಯಿಂದ ತಾವು ಆಚರಣೆ ಮಾಡಿದರೆ, ಅಥವಾ ಆಚರಿಸುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ, ಅಥವಾ ಆ ಸಾನ್ನಿಧ್ಯಕ್ಕೆ ಹೋಗಿ ಗರ್ಕೆ ಮತ್ತು ಬಿಳಿ ಎಕ್ಕದಹು, ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಕಡಲೆಕಾಳು ಮತ್ತು ಬೆಲ್ಲ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲ. ತಾವು ಏನೂ ಕೊಡದಿದ್ದರೂ ಪರವಾಗಿಲ್ಲ, ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಒಮ್ಮೆ ದೇವರ ದರ್ಶನ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿದ್ರು ಸಹಿತ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆದರೆ ಸಂಜೆ ನಡೆಯುವಂಥ ಅನುಷ್ಠಾನ, ಆದರೆ ಬೆಳಗ್ಗೆನೇ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ತಾವು ನಿರಂತರ ಪಠನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂತಹ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾಗಿದೆ, ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಯಾವ ಚಿಂತನೆ ನಡೆಸ್ತಾ ಇದ್ದೀರಿ, ಇದನ್ನು ಸಂಪೂರ್ಣವಾಗಿ ಒಳ್ಳೆ ಕ್ರಮಬದ್ಧವಾದ ಆಲೋಚನೆಯನ್ನು ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ಮಧ್ಯಾಹ್ನ ಆಗಲಿ ಸಂಧ್ಯಾಕಾಲ ಆಗಲಿ, ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಒಂದಷ್ಟು ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ರೀತಿ ಒಂದು ಹೆಜ್ಜೆ ಹಾಕಿದ್ರೆ ಇವತ್ತು ನಿಜಕ್ಕೂ ಬಹಳ ಅದ್ಭುತವಾದಂಥ ಕಾಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸ್ಕೊಳ್ಬೇಕು. ಸಣ್ಣ ಸಣ್ಣ ಸಮಸ್ಯೆಗಳು ಅಂದ್ಕೊಂಡೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ. ಜೊತೆಗೆ ಯಾರನ್ನ ನಂಬಿದ್ದಿರೋ, ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ದ್ರೋಹ ಬಗೆಯೋದು, ಮೋಸ ಮಾಡ್ತಕ್ಕಂಥದ್ದು, ಅಥವಾ ಸರಿಯಾದ ಒಂದು ಉತ್ತರವನ್ನು ಕೊಡದಿರತಕ್ಕಂಥದ್ದು, ನಿಮ್ಮ ಚಿಂತನೆ ಒಂದಾದರೆ ಅಲ್ಲಿ ಆಗೋದೇ ಮತ್ತೊಂದು ಆಗಿರುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿದೆ. ಇದನ್ನು ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವಿರಬೇಕು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದಂಥ ಕಾಯಕ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. 11 ಗಂಟೆ 12 ನಿಮಿಷದಿಂದ 11 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಭಾಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯಾಪಾರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಹಣಕಾಸು ಲೇವಾದೇವಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಕೆಲಸ ಮಾಡ್ತಕ್ಕಂಥದ್ದು, ಸರ್ಕಾರಿ ಕೆಲಸದ ನೌಕರರಿಗೆ ಇವತ್ತಿನ ದಿವಸ ಒಂದಷ್ಟು ಆರ್ಥಿಕವಾಗಿ ಬಲ ಸಿಗ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಟ್ಕೊಳ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆ ಮಾತಾಗ್ತಕ್ಕಂಥದ್ದು, ಅಥವಾ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಲಾಭವನ್ನು ಗಳಿಸ್ತೀರಿ. ಹೀಗೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಎಲ್ಲವೂ ಕಾರ್ಯಸಿದ್ಧಿ ಆದಂಗೆ ಇದೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ನಿಧಾನ, ಮಂದಗತಿಯಲ್ಲಿ ಸಾಗುತ್ತೆ. ಯಾವುದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಭಯದ ವಾತಾವರಣ, ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು, ಯಾವಾಗೋ ಆಗಿರ್ತಕ್ಕಂಥ ಕೆಲವಷ್ಟು ವ್ಯವಹಾರಗಳು ಇವತ್ತು ಮರುಕಳಿಸುವಂಥದ್ದು. ಹಾಗೆ ಯಾರನ್ನೂ ನಂಬಿರ್ತೀರಿ, ಇಂಥದ್ದಿಂದ ಇಂಥ ಕೆಲಸ ಆಗಬೇಕು, ಇಂಥ ವ್ಯಕ್ತಿಗಳಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ನಂಬಿರ್ತೀರಿ. ಆ ನಂಬಿದ್ರೆ ಆ ವ್ಯಕ್ತಿಗಳು ನಿಮ್ಮ ಕೆಲಸ ಮಾಡ್ಕೊಡೋದಿರಲಿ, ನಿಮ್ಮನ್ನು ಯಾವುದಕ್ಕೂ ವಿಚಾರಕ್ಕೂ ಸಿದ್ಧ ತರಿಸ್ತೀರ, ನಿಮ್ಮ ಗಮನಕ್ಕೆ ಬರೆದಂಥ ಅವರೇ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು, ಅದು ತುಂಬ ತಡವಾಗಿ ನಿಮಗೆ ಗೊತ್ತಾಗಿ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದರಲ್ಲೂ ಇವತ್ತಿನ ದಿವಸ ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ಮಾತ್ರ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವತ್ತು ಹೆಣ್ಣುಮಕ್ಕಳು ಅನುಭವಿಸಬೇಕಾಗತ್ತೆ. ಅದಕ್ಕಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಸಾಧ್ಯವಾದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತಪ್ಪದೇರ ಒಂದೊಂದು ಚಿಟಿಕೆಯಷ್ಟು ಜೀರಿಗೆಯನ್ನು ನೀವು ಅಗದು ಆ ರಸವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೇಹದ ಮೇಲಿರುವಂಥ ಚರ್ಮಕ್ಕಾಗುವಂಥ ಯಾವುದೇ ಸಮಸ್ಯೆಗಳಿದ್ದರೂ ಅಲ್ಲಿಂದಲ್ಲೇ ದೂರ ಆಗುತ್ತೆ.
ಇದೆಲ್ಲದರ ಮಧ್ಯದಲ್ಲಿ ಇನ್ನೊಂದು ಅದ್ಭುತವಾದಂಥ ಕಾಯಕ ಏನಪ್ಪ ಅಂದರೆ, ಸಾಧ್ಯವಾದರೆ ಒಂದೆರಡು ಹಣ್ಣು ಯಾವುದಾದ್ರೂ ಸರಿ, ಒಂದೆರಡು ಹಣ್ಣು, ಒಂದೆರಡು ವಿಳೆದೆಲೆ, ಅಡಿಕೆ ಇದನ್ನು ತಗೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ಯಾರಾದರೂ ಹಿರಿಯರಿಗೆ ಕೊಟ್ಟು ಅವರ ಆಶೀರ್ವಾದ ಪಡೆಯೋದ್ರಿಂದಲೂ ತುಂಬ ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಕೊಟ್ಟಾಗ ದೇವರ ಅನುಗ್ರಹದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ನಾವೇ ಸ್ವತಃ ಏನೋ ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ಆದರೆ ಇವತ್ತು ಕನ್ಯಾ ರಾಶಿಯವರು ತಾವು ಏನನ್ನು ಚಿಂತನೆ ಮಾಡ್ತಿದ್ದೀರೋ ಮೊದಲೇ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲದ್ರಿಂದ ನೀವು ದೇವತಾರಾಧನೆ, ದೇವರ ಪ್ರಾರ್ಥನೆ ಜೊತೆಗೆ ಹನುಮನ ಆರಾಧನೆಯಿಂದ, ಆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆಯಿಂದ ತಾವು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನನ್ನ ಹೆಸರು ಗಿರಿಜಾ ಅಂತ. ಗಿರಿಜಾ ಅಂತ ಹೇಳಿ. ಮೈಸೂರು ಹಡಜನ ಗ್ರಾಮ ಉತ್ನಳ್ಳಿ ದೇವಸ್ಥಾನದ ಹತ್ರದಿಂದ ಫೋನ್ ಮಾಡ್ತಾ ಇದ್ದೀನಿ. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಕಾಲ್ ಟ್ರೈ ಮಾಡ್ತಿದ್ವಿ, ಇವತ್ತು ಸಿಕ್ಕಿದೆ, ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಗಣಪನ ಅನುಗ್ರಹ ತಾಯಿ, ಎಲ್ಲ ಒಳ್ಳೇದಾಗ್ಲಮ್ಮ. ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿತಾ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಗುರುಜಿ, ನನ್ನ ಹೆಸರು ಗಿರಿಜಾ ಅಂತ. ನಮ್ಮ ಯಜಮಾನ್ರು ಅರುಣ್ ಅಂತ, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನನ್ನ ಅತ್ತೆ ಕುಮಾರಿ ಅಂತ, ಅವರು ತುಂಬಾ ನಿಮ್ ಕಾರ್ಯಕ್ರಮನ ತುಂಬಾ ನೋಡ್ತಾರೆ. 10 ವರ್ಷದಿಂದ ನೀವು ಹೇಳೋ ಪ್ರತಿಯೊಂದು ಅವರು ಫಾಲೋ ಮಾಡ್ತಿರ್ತಾರೆ. ನಮ್ಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ನಮ್ಮ ಅತ್ತೆ ಅವರು ನೀವು ಹೇಳೋ ಅನುಷ್ಠಾನಗಳನ್ನೆಲ್ಲ ಅವ್ರು ಫಾಲೋ ಮಾಡೋದ್ರಲ್ಲಿ. ಆಮೇಲೆ ಇಬ್ರು ಗಂಡ್ ಮಕ್ಳಿದ್ದಾರೆ ಗುರುಜಿ. ಒಬ್ಬ ಶೌರ್ಯ ಅಂತ 8ನೇ ಕ್ಲಾಸು, ಸುಧನ್ವ ಅಂತ 2ನೇ ಕ್ಲಾಸ್ ಓದ್ತಿದ್ದಾನೆ. ನಿಮ್ಮ ಮನೆಯವರು ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಮಗನಿಗೆ ಇಟ್ಟಿರ್ತಕ್ಕಂಥ ಹೆಸರು ಹಾಗೆ ಚೆನ್ನಾಗಿದೆ. ಬಹಳ ಅರ್ಥಗರ್ಭಿತವಾಗಿ ಒಳ್ಳೆ ಹೆಸರನ್ನ ಇಟ್ಟಿದ್ದೀರಿ. ಹೌದು, ಅವ್ರಿಗೆ ತುಂಬಾ ಖುಷಿ ಇದೆ. ದೊಡ್ಡ ಮಗ ಅಂದ್ರೆ ಅವ್ರಿಗೆ ಜೀವ. ಈಗ ನಾನ್ ನಿಮ್ ಹತ್ರ ಮಾತಾಡ್ತಿರೋ ಉದ್ದೇಶ ಕೂಡ ನನ್ನ ಯಜಮಾನ್ರ ಬಗ್ಗೆ ಮತ್ತೆ ನನ್ನ ದೊಡ್ಡ ಮಗನ ಬಗ್ಗೆ ಕೇಳೋದಕ್ಕೇನೆ ಮಾಡ್ದೆ ಗುರುಜಿ. ಹೇಳಮ್ಮ. ಮೊದ್ಲಿಗೆ ನಮ್ಮ ಯಜಮಾನ್ರು ಅವರು 18 ವಯಸ್ಸಿಗೆ ಅವ್ರಿಗೆ ಪೊಲೀಸ್ ಕೆಲಸ ಸಿಕ್ತು. ಅವ್ರ ತಂದೆ ಅವರು ಆನ್ ಡ್ಯೂಟಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಪೆರೇಡ್ ಮಾಡ್ಬೇಕಾದ್ರೆ ಅವ್ರ ಕೆಲ್ಸ ನನ್ನ ಯಜಮಾನ್ರಿಗೆ ಸಿಕ್ತು. ಅವ್ರಿಗಿಬ್ರು ತಂಗೀರು ಇದ್ರು. ಈಗ 13 ವರ್ಷದ ಹಿಂದೆ ಒಬ್ಬ ತಂಗಿನೂ ತೀರ್ಕೊಂಡ್ಬಿಟ್ರು. ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಇನ್ನೊಬ್ಳು ತಂಗಿಗೆ ಮದ್ವೆ ಮಾಡಿದ್ದಾರೆ. ನನ್ನ ಅತ್ತೆ ನಮ್ಮ ಯಜಮಾನ್ರು ಇಬ್ರೇ ಅವ್ರ ಸಂಸಾರನ ತೂಗಿಸ್ಕೊಂಡ್ ಬಂದಿದ್ದಾರೆ. ನಾನು ಒಬ್ಳೆ ಸೊಸೆ ಅವ್ರಿಗೆ. ಈಗೇನಂದ್ರೆ ನಾವು 11 ವರ್ಷ ಸತತವಾಗಿ ಬಾಡಿಗೆ ಮನೆಗಳಲ್ಲೇ ಇರ್ತಿದ್ವಿ. ಈಗ ಒಂದು 4 ವರ್ಷದ ಹಿಂದೆ ನಾವು ಒಂದು ಉತ್ನಳ್ಳಿ ದೇವಸ್ಥಾನದ ಹತ್ರ ಒಂದು ಸೈಟ್ ಸಿಕ್ತು. ನಾವು ಮನೆ ಕಟ್ಟಿದ್ವಿ. ಸೈಟ್ ತಗೋಬೇಕಾದ್ರೆ ಅವ್ರಿಗಷ್ಟು ಮನ್ಸು ಇರ್ಲಿಲ್ಲ. ಬೇಡ, ಸುಮ್ನೆ ಯಾಕೆ ಸಾಲ ಮಾಡೋದು, ಇನ್ನು 22 ವರ್ಷ ಸರ್ವಿಸ್ ಇದೆ, ಕೋಟ್ರಸ್ ಅಲ್ಲಿ ಇರೋಣ ಅಂತ ಅವ್ರು ತುಂಬಾ ನನಗೆ ಹೇಳೋರು. ನನ್ಗೆ ನನ್ನ ಅತ್ತೆಗೆ ತುಂಬಾ ಆಸೆ ನಾವೊಂದ್ ಸ್ವಂತ ಮನೇಲಿ ಇರ್ಬೇಕು ಅನ್ನೋದು. ಅದ್ರಾಗಿ ನಾನ್ ಹಠ ಮಾಡಿ ನಮ್ಮ ಅತ್ತೆ ಸಹಾಯ, ನನ್ನ ತಾಯಿ ಸಹಾಯ ತಗೊಂಡು ನನ್ನ ಒಡವೆಗಳೆಲ್ಲ ಮಾರಿ ಸೈಟು ತಗೊಂಡ್ಬಿಟ್ವಿ. ಆಮೇಲೆ ಅವ್ರಿಗೆ ಮನ್ಸಾಯ್ತು. ಅವರು ಮೈಸೂರಿಗೆ ಟ್ರಾನ್ಸ್ಫರ್ ಆದ್ರು ನರಸೀಪುರದಿಂದ. ಅವರೇ ಮನ್ಸ್ ಮಾಡಿ ಮನೇನು ಕಟ್ಟಿದ್ರು ಗುರುಜಿ. ಆ ಮನೆ ಕಟ್ಬೇಕಾದ್ರೆ ನಮ್ಗೆ ಎಲ್ಲಾ ಕಡೆಯಿಂದನೂ ತುಂಬಾ ಸಹಾಯಗಳು ಸಿಕ್ತು. ನಾವ್ ಅಪೇಕ್ಷೆ ಪಡಕ್ಕಿಂತ ಹೆಚ್ಚಾಗಿ ನಮ್ಗೆ ಸಹಾಯಗಳು ಸಿಕ್ತು. 1-2 ವರ್ಷ ನಾವು ಸಾಲ ಕಟ್ಟಕ್ಕೂ ನಮ್ಗೇನು ತೊಂದ್ರೆ ಆಗ್ಲಿಲ್ಲ. ಅವ್ರು ದುಡಿಯೋರು, ನಾವು ದುಡಿತಿದ್ವಿ, ಸಾಲ ತೀರಿಸ್ಕೊಂಡೇ ಬರ್ತಾ ಇದ್ವಿ ಬಡ್ಡಿಗಳು ಕಟ್ಕೊಳ್ತಾ. ಈಗ ಯಾಕೋ 6 ತಿಂಗಳಿಂದ ಅವ್ರ ಆರೋಗ್ಯನೂ ಸರಿ ಹೋಗ್ತಾ ಇಲ್ಲ, ಅವ್ರ ಮನ್ಸು ಸರಿ ಹೋಗ್ತಿಲ್ಲ. ತುಂಬಾ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಸಂಬಂಧಿಕರು ಯಾರೇ ಕೊಟ್ಟಿದ್ರು ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಕೊಡಕ್ ಆಗ್ತಿಲ್ವಲ್ಲ ಅನ್ನೋದು ತುಂಬಾ ಯೋಚನೆ. ಈಗ ಗಣಪತಿ ಹಬ್ಬದ ಟೈಮಲ್ಲಿ ಅವ್ರಿಗೆ ಸ್ವಲ್ಪ BP ಶುಗರ್ 2 ಹೈಪರ್ ಆಗಿ ಲೈಟ್ ಆಗಿ ಬ್ರೈನ್ ಸ್ಟ್ರೋಕ್ ಕೂಡ ಆಗಿತ್ತು. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಅವ್ರು ಚೇತರಿಸ್ಕೊಂಡ್ರು. ಡಿಸ್ಚಾರ್ಜ್ ಆಗಿ ಬಂದಿದ್ದ ದಿನನೇ ಡ್ಯೂಟಿಗೆ ಹೋಗಿರೋದು ಉಂಟು. ಅಂದ್ರೆ ಅವರು ಯಾವ್ದೂನು ನನಗೆ ಹಿಂಗ ಆಗಿದೆ ಅಂತ ಅವರು ಆತರ ತಗೊಳ್ಳೋ ಮನುಷ್ಯ ಅಲ್ಲ. ಈಗ ಹೇಗಂದ್ರೆ ಸುತ್ತಮುತ್ತ ಇರೋರೆಲ್ಲ ಇಷ್ಟು ಸಾಲ ಮಾಡ್ಕೊಂಡು ಮನೆ ಕಟ್ಬೇಕಾಗಿತ್ತ ನೀನು, ಮನೆ ಮಾರ್ಬಿಟ್ಟು ಸಾಲ ತೀರ್ಸ್ಕೊಂಡು ನೆಮ್ಮದಿಯಾಗಿರು ಅನ್ನೋ ತರ ಹೆಚ್ಚು ಅವ್ರಿಗೆ ಮಾತುಗಳು ಬರ್ತಾ ಇದೆ. ಅದರಿಂದ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ ಬಿಡ್ತಾ ಇದ್ದಾರೆ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ಆಡುವವರು ಯಾರೂ ಬಂದು ಸಹಾಯ ಮಾಡ್ತಕ್ಕಂಥವ್ರಲ್ಲ. ಕಷ್ಟನೋ ಸುಖನೋ ಒಂದು ಗೂಡಂತೂ ಮಾಡಿಬಿಟ್ಟಿದ್ದೀರಿ. ಆ ಗೂಡು ಮಾಡಿರ್ತಕ್ಕಂಥದ್ದನ್ನು ಅಲ್ಲಿದ್ದು ನಾವು ಸ್ವಾದಿಸಬೇಕು, ಆನಂದಿಸಬೇಕು. ಅಲ್ಲಿದ್ದು ಭಗವಂತ ನಮಗೊಂದು ಗೂಡು ಕೊಟ್ಟಿದೆಯಲ್ಲಪ್ಪ ಅನ್ನೋ ನೆಮ್ಮದಿ ಕಾಣಬೇಕು. ನೋಡಮ್ಮ, ಸಾಲ ಮಾಡಿದ್ದಾಗೋಗ್ಬಿಟ್ಟಿದೆ. ಮಾಡಿದ ಮೇಲೆ 10 ರೂಪಾಯಿ ಕೊಡೋ ಕಡೆ 8 ರೂಪಾಯಿ ಆದರೂ ಕೊಟ್ಟು 6 ರೂಪಾಯಿ ಕೊಟ್ಟು ಸಾಲ ತೀರಿಸ್ಕೋಬೇಕು, ಅಷ್ಟೇ ಚಿಂತನೆ.
ಅದು ಬಿಟ್ಟು ಯಾರೋ ಹೇಳ್ತಕ್ಕಂಥವ್ರು, ನೋಡಮ್ಮ, ಪಾಠ ಪ್ರವಚನ ಮಾಡ್ತಕ್ಕಂಥವ್ರು, ಹರಿಕಥೆಗಳು ಹೇಳ್ತಕ್ಕಂಥವ್ರು ಸಾಕಷ್ಟು ಜನ. ಹೇಳೋದನ್ನು ಕೇಳಿಸ್ಕೊಂಡು ಆನಂದ ಪಡಬೇಕು, ಅಷ್ಟು ಬಿಟ್ಟರೆ ಅದನ್ನು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಆಗೋದಿಲ್ಲಮ್ಮ. ಹಾಗೆ ಕಷ್ಟನೂ ಸುಖನೂ ನೀನು, ನಿಮ್ಮ ಅತ್ತೆ ಮತ್ತು ನಿಮ್ಮ ಇರೋ ಬರೋ ಚಿನ್ನ ಬೆಳ್ಳಿ ಎಲ್ಲವನ್ನು ಮಾರಿ ಒಂದು ಗೂಡು ಅಂತ ಕಟ್ಕೊಂಡಿದ್ದೀರಿ. ಕಟ್ಟುವಾಗ ಅದು ಬಹಳ ಶ್ರಮಿಸಿದ್ದೀರಿ. ಆ ಶ್ರಮ ಇರ್ತಕ್ಕಂಥ ಗೂಡನ್ನು ಅಷ್ಟು ನೆಮ್ಮದಿಯಾಗಿರಬೇಕಾದವ್ರು ನೀವು ಇವಾಗ ಎಲ್ಲ ವಿಚಾರಗಳು ತಲೆಗೆ ಹಾಕೊಂಡು ಅದ್ರ ಮಧ್ಯದಲ್ಲಿ ತಾವು ಹೇಳಿದ್ರಿ ಅವರು ಭಾಳ ಆರೋಗ್ಯವನ್ನು ಕೆಡಿಸ್ಕೊಂಡ್ರು, ಸ್ವಲ್ಪ BP ಶುಗರಿಂದ ಸ್ಟ್ರೋಕ್ ಹೊಡೆಯೋ ಚಾನ್ಸಸ್ ಆಗಿತ್ತು ಅಂತ. ಆದರೆ ಅವ್ರಿಗೆ ವಿಚಾರ ಮುಟ್ಟಿಸಿ, ಯಾವುದೇ ಕಾರಣಕ್ಕೂ ಮನುಷ್ಯ ತನ್ನ ಆಲೋಚನೆಗಳನ್ನು ಜಾಸ್ತಿ ಮಾಡಿದ್ರೆ ತನ್ನ ಉದ್ಯೋಗದಲ್ಲೂ ಸಹಿತ ನೆಮ್ಮದಿ ಇಲ್ಲದಂಥ ರೀತಿ ಆಗುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಆಲೋಚನೆ ಯೋಚನೆಗೂ ಚಿಂತೆಗೂ ಸಂಬಂಧ ಭಾಳ ಇದೆ. ಅದೆರಡೂ ತುಂಬ ಹತ್ರ ಇದೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು, ಚಿಂತೆ ಮಾಡಬಾರ್ದು. ಆಗಿದ್ದಾಗಲಿ ಬಂದದ್ದು ಬರಲಿ, ಭಗವಂತ ನೀನು ನನಗೆ ಕೊಟ್ಟಿದ್ಯಾ, ನಾನು ನಡೆಸ್ತಾ ಇದ್ದೇನೆ, ಇಷ್ಟೇ ಪ್ರಪಂಚ ನಂದು ಅಂತ ಹೇಳಿ ನಾವು ಮುಂದಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಮನೆಯವ್ರ ನಕ್ಷತ್ರ ಯಾವುದಮ್ಮ, ಜನ್ಮ ನಕ್ಷತ್ರ? ಅವರು ಮೂಲ ನಕ್ಷತ್ರ 3ನೇ ಪಾದ ಗುರುಜಿ. ಮೂಲ ನಕ್ಷತ್ರ 3ನೇ ಪಾದ. ಭಯ ಪಡಬೇಡ ಅಂತ ಹೇಳಿ ಧೈರ್ಯವಾಗಿರ್ಲಿಕ್ಕೆ ಹೇಳಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವರ ಕಷ್ಟಗಳು ದೂರ ಆಗುತ್ತೆ, ಮನಸ್ಸು ನೆಮ್ಮದಿ ಆಗುತ್ತೆ, ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿ ಬದುಕ್ತಾರೆ, ಒಳ್ಳೆಯ ಯಶಸ್ಸಿನ ಫಲ ಇದೆ. ಆಯ್ತಮ್ಮ, ಅದನ್ನು ಅವ್ರಿಗೆ ನೀವು ಧೈರ್ಯ ತುಂಬಬೇಕು. ಯಾವ್ದು ನೋಡಿ, ಇಂಥ ಸಮಯದಲ್ಲಿ ಯಾರು ಮನುಷ್ಯ ಅಧೈರ್ಯಕ್ಕೊಳಗಾಗ್ತಾರೆ, ಅತಿ ಹೆಚ್ಚು ಚಿಂತನೆಗಳು ಮಾಡ್ತಾರೆ, ಕೆಲಸಕ್ಕೆ ಬಾರದ ಆಲೋಚನೆಗಳನ್ನು ಮಾಡ್ತಾರೆ, ಅಂತಹವ್ರಿಗೆ ಪಕ್ಕದಲ್ಲಿ ನಿಂತ್ಕೊಂಡು ಧೈರ್ಯ ತುಂಬ ಕೆಲಸ ಮಾಡಿದ್ರೆ ದೇವರು ಗರ್ಭಗುಡಿಯಲ್ಲೋ ದೇವಸ್ಥಾನದಲ್ಲೋ ಇರಲ್ಲ, ನೀವು ದೇವರಾಗ್ತೀರಿ. ಅದರಿಂದ ನೀವು ಧೈರ್ಯ ತುಂಬ ಕೆಲಸ ಮಾಡಬೇಕು. ನೀವು ಧೈರ್ಯ ತುಂಬ್ತೀರಿ, ಯಾಕೆಂದರೆ ನಿಮ್ಮಲ್ಲಿ ಆ ಧೈರ್ಯ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ಯಾವುದಾದ್ರೂ ಸಹಿತ ನಾನಿದ್ದೀನಿ ಅಂತ ಎದುರು ನಿಂತ್ಕೊಂಡು ಎದೆ ತಿಟ್ಕೊಂಡು ನೀವು ಹೇಳ್ತಿರಲ್ಲ, ಅದು ಬಹಳ ದೊಡ್ಡತನ. ಅದಿರಬೇಕು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಇದನ್ನು ಕಲ್ತ್ಕೊಳ್ಬೇಕು. ಒಳ್ಳೆಯದಾಗಲಿ. ಚಿಂತೆ ಮಾಡಬೇಡಿ, ಮನೆ ಮಾತ್ರ ಮಾರಬೇಡಿ. ಆ ಮನೆ ಉಳಿಸ್ಕೊಳ್ತೀರಿ, ಆ ಮನೆ ನಿಮಗೆ ಯಶಸ್ಸಾಗುತ್ತೆ, ಅದು ಒಳ್ಳೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮಕ್ಕಳು ಪರಿವಾರ ಎಲ್ಲರೂ ಚೆನ್ನಾಗಿರ್ತೀರಿ. ಒಳ್ಳೆಯದಾಗಲಿ. ಸ್ವಾಮಿನ ನಾನು ಪ್ರಾರ್ಥನೆ ಮಾಡ್ತೀನಿ, ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ ಆದಷ್ಟು ನಿಮ್ಮ ವಾಸ್ತುಗೃಹದಲ್ಲಿ ಏನೂ ದೋಷಗಳಿಲ್ದಿರ ಅದರಲ್ಲಿ ಒಳ್ಳೆಯ ಯಶಸ್ಸಾಗಿ ನೀವೆಲ್ಲರೂ ಚೆನ್ನಾಗಿರೋಂಗಾಗಲಿ ಅಂತ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿಯ ಆರಾಧನೆ ನಡೆಸ್ತಾ ಒಳ್ಳೆಯ ಸನ್ಮಾರ್ಗದತ್ತದ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಪ್ರತಿನಿತ್ಯಕ್ಕೂ ಇವತ್ತಿಗೂ ಗಣಪನ ಅನುಗ್ರಹ ನಿಮ್ಮ ರಾಶಿ ಮೇಲೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕಾಲದಲ್ಲೂ ಸಹಿತ ಯಾವುದೇ ಕೆಲಸ ಮಾಡಬೇಕಾದರೂ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬಂದು ಅಥವಾ ಗಣಪತಿಯ ಆ ವಿಶೇಷವಾದಂಥ ಮಹಾಪ್ರಸಾದವನ್ನು ಗರಿಕೆಯೋ ಅಥವಾ ಶ್ರೀಗಂಧವೋ ಅಥವಾ ಸ್ವಾಮಿಯಿಂದ ಕೊಡ್ತಕ್ಕಂಥ ಯಾವುದೇ ಒಂದು ಅಕ್ಷತಾ ಪ್ರಸಾದವೋ ಅದು ನಿಮ್ಮ ಬಳಿ ಇದ್ದರೆ ಸಾಕು, ಸಾಕಷ್ಟು ಫಲಗಳನ್ನು ಇವತ್ತಿನ ದಿವಸ ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಲ್ಲಿರುವಾಗ ಅವ್ರನ್ನ ಕೈ ಹಿಡಿದು ನಡೆಸಿ ಒಂದಿಷ್ಟು ಅನುಕೂಲವನ್ನು ತೋರಿಸಿರ್ತಕ್ಕಂಥದ್ದು, ಕತ್ತಲಿಂದ ಬೆಳಕಿನೆಡೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿದ್ಧಿಯಾಗಲಿಕ್ಕೂ ಸಹಿತ ಗಣಪನ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲೊಂದು ದೀಪವನ್ನು ಹಚ್ಚಿ ಅಲ್ಲಿ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲಿ ಗಣಪತಿಯ ಸೇವೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮಾಘ ಮಾಸ ಆದ್ದರಿಂದ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿ ಅಶ್ವತ್ಥ ವೃಕ್ಷದ ಬಳಿ ಹೋಗಿ ಅಲ್ಲಿ ಗಣಪತಿಯನ್ನು ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನೀವು 108 ಬಾರಿ ನೀವು ಅಲ್ಲಿ ಉಚ್ಚರಿಸಿದ್ದೇ ಆದರೆ, ಅಲ್ಲಿ ಹೇಳಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂತಹ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಸಡನ್ನಾಗಿ ಆಲೋಚನೆ ಮಾಡಬೇಡಿ, ಸಡನ್ನಾಗಿ ಹೆಜ್ಜೆ ಮುಂದೆ ಹಾಕಬೇಡಿ. ಯಾವುದೇ ಆದರೂ ಸಹಿತ ಯಾರೇ ಆದರೂ ಸಹಿತ ಹೇಳುವ ಎಲ್ಲ ಮಾತನ್ನು ಸಹಿತ ಕೇಳಿಸ್ಕೋಬೇಕಷ್ಟೇ, ಅದನ್ನು ಜಾರಿಗೆ ತರೋದು ಬೇಡ. ಅಥವಾ ಅದನ್ನು ಹೇಳಿದಂಗೆ ನೀವು ನಡ್ಕೊಂಡು ಸ್ಪೀಡಾಗಿ ಓಡಾಡತಕ್ಕಂಥದ್ದಲ್ಲ. ಸ್ವಲ್ಪ ಸಮಯ ತೆಗೆದುಕೊಂಡ್ರೆ ಯಾರು ಏನು ಹೇಳಿದ್ದಾರೋ ಹೇಳಿರ್ತಕ್ಕಂಥವ್ರು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೇಳೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿವಸ ಮಾತ್ರ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂತಹ ದುಃಖಗಳಿಂದ ಮುಕ್ತರಾಗ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದನ್ನು ತಂದುಕೊಳ್ತೀರಿ. ನಿಮಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥವ್ರು, ಬೇಕಾಗಿರ್ತಕ್ಕಂಥವ್ರು ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥವ್ರು ಅಥವಾ ನಿಮಗೆ ಮಾರ್ಗದರ್ಶಕರು ಅಂಥವರೊಂದಿಗೆ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಹೊಸದಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು, ಒಂದಷ್ಟು ಹಣಕಾಸನ್ನು ಹೂಡಿಕೆ ಮಾಡಿ ಅದರಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ
ಅಂತಕ್ಕಂಥ ವಿಚಾರದಲ್ಲಿ ಹೆಚ್ಚು ಆಸಕ್ತಿಪೂರ್ವಕವಾಗಿರ್ತಕ್ಕಂಥದ್ದು ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಆ ಕೋಪದಿಂದ ನೀವೇನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ನೋಡಿ, 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೊಬ್ಬರು ಕೋಪಕ್ಕೆ ಗುರಿಯಾದರೆ, ಯಾರೊಬ್ಬರು ಮುಖದಲ್ಲಿ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿದ್ರೆ, ಆ ಕ್ಷಣ ಏನು ಕೋಪ ಇಟ್ಟುತ್ತೋ, ಯಾವೊಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀರೋ ಅದು ಹಾಗೇ ಮುಂದುವರಿಯುತ್ತೆ ವಿನಃ ಅದು ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ಕೋಪಕ್ಕೆ ನಾವು ಸುಡ್ತೀವಿ ವಿನಃ ಎದುರುಗಡೆ ಇರ್ತಕ್ಕಂಥದ್ದು ಸುಡೋದಲ್ಲ. ಹಾಗಾಗಿ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹಸನ್ಮುಖಿತನ ನಗುಮುಖದಿಂದಿದ್ದರೆ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದಲೇ ಇರಬೇಕು. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಭಗವಂತ ಕೊಡೋ ಥರ ಕೊಟ್ಟು ಸಡನ್ನಾಗಿ ಇಲ್ದಿರ ಮಾಡಿಬಿಡ್ತಾನೆ. ಅಂದರೆ ಯಾಕೆ ಆಗುತ್ತೆ ಅಂದರೆ ನಮ್ಮ ಕರ್ಮಫಲಗಳು ಸಹಿತ ಹಾಗೇ ಇರುತ್ತೆ. ಒಂದಷ್ಟು ಪ್ರಾರಬ್ಧ ಕರ್ಮ ಇವತ್ತು ನಮ್ಮನ್ನು ತೂಕ ಮಾಡ್ಕೊಂಡು ನಡೆಸುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೈಯಲ್ಲಿ ಶಕ್ತಿ ಇರುವಾಗ ಮತ್ತು ದೇವರು ನಮಗೇನಾದ್ರು ಒಂದಿಷ್ಟು ಕೊಟ್ಟಿದ್ದಾಗ 4 ಜನಕ್ಕೆ ಕೊಟ್ಟು ತಿನ್ನಬೇಕು, ಹಂಚಿ ತಿನ್ನಬೇಕು. ಹಾಗೆ ಒಂದಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಒಳ್ಳೆಯದನ್ನು ಒಳ್ಳೆ ಸನ್ಮಾರ್ಗದತ್ತ ನಡಿಬೇಕು. ಸಾಧ್ಯವಾದಷ್ಟು ಯಾರೊಬ್ಬರಿಗಾದರೂ ಒಳ್ಳೆ ಸನ್ಮಾರ್ಗದತ್ತ ನಡೆಯುವಂಥ ವಿಧಿವಿಧಾನವನ್ನೇ ನಿಮ್ಮ ಕಡೆಯಿಂದ ತಿಳಿಸಬೇಕು. ದೇವರು ನಿಮಗೆ ಅತೀತವಾದಂಥ ಶಕ್ತಿ ಜ್ಞಾನವನ್ನು ಕೊಟ್ಟಾಗ ನಿಮ್ಮ ಜ್ಞಾನಚಕ್ಷುವಿನಿಂದ ಇನ್ನೊಬ್ಬರ ಜೀವನ ಬೆಳಕಾಗೋದಕ್ಕೆ ನೋಡಬೇಕೇ ವಿನಃ ಇನ್ನೊಬ್ಬರ ಮನೆ ಕತ್ತಲಾಗೋ ಥರ ಮಾಡಬಾರ್ದು. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇವತ್ತು ತುಂಬ ಒಳ್ಳೆಯ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಲಹಂಕ ಅಗ್ರವಾಲ್ ಸರ್. ಹಾಂ ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನಾಗರತ್ನ ಸರ್. ನಾಗರತ್ನ ಅಂತ ಹೇಳಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಹಲೋ ಸರ್. ಹಲೋ ಸ್ವಾಮೀಜಿ. ಗುರು ನಮಸ್ಕಾರ ಸ್ವಾಮೀಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಇವಾಗ ಸಿಕ್ತು ಸರ್ ಕಾಲು. ಆಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ತುಂಬಾ ಸಂತೋಷ ಆಯ್ತು ಸಿಕ್ಕಿದ್ದಕ್ಕೆ. ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ. ಆಶ್ರಮಕ್ಕೆ ಬಂದಿದ್ರಾ? ದುಬ್ಬು ವರಹ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅದಕ್ಕೆ ಮುಂಚೆ ಸ್ವಾಮಿ ತಗೊಂಡ್ಬಂದಿದ್ರಲ್ಲ, ಅದು 11 ಲಾಸ್ಟ್ ದಿನ ಅಂತ ಅಂದ್ರಲ್ಲ, ಅವಾಗ ಬಂದಿದ್ವಿ ಸರ್ ಸ್ವಾಮಿ. ಅದ್ಭುತವಾದಂತ ಸಾಲಿಗ್ರಾಮ ದರ್ಶನ. ತುಂಬಾ ಖುಷಿ ಆಯ್ತು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಈಗ ತುಂಬಾ ಬದಲಾವಣೆ ಆಗಿದೆ, ಆಗ್ಗೂ ಈಗೂ ಸಾಕಷ್ಟು ಬದಲಾವಣೆ ಇದೆ. ಮತ್ತೊಮ್ಮೆ ಸಾಧ್ಯವಾದ್ರೆ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋಗಿ. ಹೌದು ಸ್ವಾಮೀಜಿ, ಬರ್ಬೇಕು ಅಂತಾರೆ, ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯ್ತಾ, ಯಾಕೆ ದಾರಿನೇ ತೋರಿಸ್ತಾ ಇಲ್ಲ ನನಗೆ. ಮನೆಯಲ್ಲಿ ಮಗ ಹೇಳಿದ ಮತ್ತೆ ಕೇಳ್ತಾ ಇಲ್ಲ. ಸುಮಾರು ಒಂದು 20 ವರ್ಷ, ಒಂದು 15 SLC ಓದ್ ಅವಾಗಿಂದನೂ ಅವ್ನ ಸರಿ ದಾರಿಯಲ್ಲಿ ತಗೊಂಡ್ಬರ್ಬೇಕು ಅಂತ ನಾವು ಆದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ನಮ್ ದಾರಿಗೆ ಬರ್ತಾ ಇಲ್ಲ. ಸುಮ್ಮನೆ ನಮ್ಗೆ ತುಂಬಾ ಕಷ್ಟ ಕೊಡ್ತಿದ್ದಾನೆ ಸ್ವಾಮಿ. ಮುಂದಿನ ಇದ್ರಂಗ ಹೋಗ್ಬಿಡಿತ್ತ ಅವನಿಂದ. ನಮ್ಗೆ ಏನಕ್ಕಾದ್ರೂ ಅವನು ಮಗ ಹುಟ್ಟಿದಾರೆ ಅನ್ನಿಸ್ತಿದೆ ಸ್ವಾಮೀಜಿ. ಮನ್ಸಿಗೆ ನೋವು ಮಾಡ್ಕೋಬೇಡಿ. ಕೆಲವು ಪರಿಸ್ಥಿತಿಗಳು ಹಾಗಾಗೋಗ್ಬಿಡುತ್ತೆ. ಅದನ್ನು ನಾವು ಸಾಧ್ಯವಾದಷ್ಟು ಗಿಡವಾಗಿಯೇ ಬಗ್ಸಿದ್ರು ಸಹಿತ ಬಲ್ತು ನಿಂತ ಮೇಲೆ ಇಂಥವೆಲ್ಲ ಆಗೇ ಆಗುತ್ತಮ್ಮ. ಅದೊಂದು ವಯಸ್ಸು. ಆ ವಯಸ್ಸಿನಲ್ಲಿ ಅದನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂಥರ ಬಿರುಗಾಳಿ ಥರ ಆಗಿಬಿಡ್ತಾರೆ. ಅವ್ರಿಗೆ ಎದುರಾಗಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಅವ್ರಿಗೆ ಎದುರಾಗಿ ನಿಂತ್ಕೊಂಡ್ರೆ ನಮ್ಮ ಮರ್ಯಾದೆನ ಬೀದಿಗೆ ತಂದಿಡ್ತಾರೆ. ಯಾಕೆಂದರೆ ಆ ವಯಸ್ಸಲ್ಲಿ ಅವ್ರು ಕಾಣ್ತಕ್ಕಂಥದ್ದೆಲ್ಲ ಒಂದೇ ಪ್ರಪಂಚ. ಅದಕ್ಕಿಂತ ಮುಖ್ಯವಾಗಿ ಆ ಪರಿಸರ, ಆ ಸ್ನೇಹ ಅಥವಾ ಅವರ ಅಪೇಕ್ಷೆ ಏನಿರುತ್ತೋ ಆ ಅಪೇಕ್ಷೆ ಮೇಲೆ ಅವ್ರ ಬದುಕನ್ನು ನಡೆಸ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ಸಾಧಕ ಬಾಧಕರಾಗಿ ಆ ಮಟ್ಟಕ್ಕೆ ಅವ್ರು ಬರಬೇಕಾದ್ರೆ ಅವ್ರ ಹಿಂದೆ ಯಾರು ಕೈ ಹಿಡ್ದಿದ್ದಾರೆ, ಏನು ಶ್ರಮ ಇದೆ, ಆ ಶ್ರಮಕ್ಕಿರೋ ಪ್ರತಿಫಲ ಏನು, ಅದು ಯಾವುದು ಚಿಂತನೆ ಮಾಡಲ್ಲಮ್ಮ. ಚಿಂತನೆ ಮಾಡೋ ಮನಸ್ಥಿತಿ ಬರೋದಿಲ್ಲ ಅವರಿಗೆ. ಈಗ ನೀವು ತಿದ್ದಿ ಬುದ್ಧಿ ಪಾಠ ಹೇಳೋದಕ್ಕಿಂತ ಸ್ವಲ್ಪ ದಿವಸ ಸೈಲೆಂಟಾಗಿ ಇದ್ದು ಬಿಡೋದು ಒಳ್ಳೆಯದು. ಸೈಲೆಂಟಾಗಿದ್ದರೆ ಅವರಿಗೆ ಅರಿವಾಗಬೇಕು. ನೋಡು ತಾಯಿ, ಓಡುವ ಕಾಲು ಒಮ್ಮೆ ಕುಂಟದಾಗ ಗೊತ್ತಾಗುತ್ತೆ ಅದರ ಬಾಧೆ ಏನು, ನೋವೇನು ಅಂತ. ಹಾಗೆ ನಡೆಯೋದು ಅವನಿಗೆ ನೋವು, ಅವನ ದೇಹಕ್ಕೆ ಆಗುವಂಥ ನೋವು ಅವನಿಗೆ ಆದಾಗ ಮಾತ್ರ ಅಯ್ಯೋ ನೋವಾಗ್ತಿದೆ, ಈಗ ನನಗೆ ರಕ್ಷಣೆ ಬೇಕು, ಯಾರಾದರೂ ಸಹಾಯ ಬೇಕು ಅಂತ ಅವಾಗ ಅವನಿಗೆ ಅಪೇಕ್ಷೆ ಆಗುತ್ತೆ. ಸಹಾಯ ಮಾಡೋದಕ್ಕೆ ಯಾವ ಬೀದಿಗೆ ಇರ್ತಕ್ಕಂಥವ್ರು ಯಾರು ಬರಲ್ಲಮ್ಮ. ಎದುರುಗ ಆಡ್ತಕ್ಕಂಥವ್ರು, ಬೆಂತಟ್ಟೋರು, ಕೈ ಹಿಡಿದು ನಡೆಸೋರು, ಖುಷಿಯಾಗಿ 4 ಮಾತಾಡ್ತಕ್ಕಂಥವ್ರು ಯಾರೂ ಬಂದು ಕೈ ಹಿಡಿಯಲ್ಲ. ಅವಾಗ ಕೈ ಹಿಡಿಬೇಕಾದ್ರೆ ಅವ್ನಿಗೆ ಏನಾದ್ರು ತೊಂದರೆ ಆದಾಗ ಸೇವೆ ಮಾಡ್ಬೇಕಾದ್ರೆ ಜನ್ಮದಾತರು ತಂದೆ ತಾಯಿ ನೀವೇ ಮಾಡಬೇಕು. ಯಾಕೆಂದರೆ ಖುಷಿಯಾಗಿ 4 ದಿವಸ ನಿನ್ನ ಪಾಕೆಟಲ್ಲಿ ದುಡ್ಡಿದ್ರೆ 4 ಜನ, ನಿನ್ನ ಸೌಂದರ್ಯ ಇದ್ದರೆ 16 ಜನ, ಏನೂ ಗತಿ ಇಲ್ಲ ಅಂದರೆ
ಆಗ ಯಾರಮ್ಮ ಬರ್ತಾರೆ? ಯಾರೂ ಬರೋದಿಲ್ಲ. ಆವಾಗ ನೀವೇ ಬೇಕು. ಆಗ ನೀವು ಬೇಕು, ಅಷ್ಟೊತ್ತಿಗೆ ಟೈಮ್ ಮೀರೋಗ್ಬಿಟ್ಟಿರತ್ತೆ. ಒಳ್ಳೆ ಬದುಕ್ರಿ ಅಂದರೆ ಆ ಬದುಕೋಕೆ ಆಗಲ್ಲಮ್ಮ ಅವ್ರಿಗೆ, ಅವ್ರ ಪರಿಸ್ಥಿತಿ. ಯಾಕೆಂದ್ರೆ ಅವ್ರಿಗೆ ಯೋಚನೆ ಮಾಡೋ ತಾಳ್ಮೆ ಇರಲ್ಲ. ಅಂದುಕೊಂಡಿರ್ತಾರೆ ನಾನೇ ಕರೆಕ್ಟು, ನನ್ನದೇ ಕರೆಕ್ಟು, ನಾನು ಮಾತಾಡ್ತಿರೋದೇ ಕರೆಕ್ಟು ಅಂತ. ಸ್ವತಂತ್ರ ಬೇಕು ನಿಜ, ಮಕ್ಕಳಿಗೆ ಸ್ವತಂತ್ರ ಕೊಡಬೇಕು. ಆ ಕೊಟ್ಟ ಸ್ವತಂತ್ರವನ್ನು ಅವರು ಸ್ವಾಗತ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದ್ರೆ ತೃಪ್ತಿ ಇರುತ್ತೆ. ಈಗ ಈ ಪ್ರಕಾರ ಆಗಿಬಿಟ್ರೆ ಹೆತ್ತ ತಂದೆ ತಾಯಿಗೆ 4-6 ಜನ ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಭಯ ಭೀತಿ, ಜೊತೆಗೆ ಕಷ್ಟಪಟ್ಟು ದುಡಿಬೇಕು, ಸಂಸಾರ ಮಾಡಬೇಕು. ಯಾರೇನು ಅನ್ಕೋತಾರೋ ಏನೋ ಅಂತ ಬೈದಲ್ಲೇ ಬದುಕ್ತಾ ಇದ್ದೀವಿ ಸ್ವಾಮೀಜಿ. ನೋಡಮ್ಮ, ಹೊಟ್ಟೆಪಾಡಿಗಾಗಿ ದುಡಿಯೋದಾ, ಅಥವಾ ನಿನ್ನ ಮನೆ ನಿನ್ನ ಕಷ್ಟಕ್ಕಾಗಿ ದುಡ್ಕೊಂಡು 4 ಕಾಸು ಸಂಪಾದನೆ ಮಾಡ್ಕೊಳ್ಳೋದಾ, ಅಥವಾ 4-6 ಜನ ಏನು ಅಂತಾರೋ ಅಂತಕ್ಕಂಥದ್ರ ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಳೋದ? ಜನ್ಮ ಕೊಟ್ಟ ತಪ್ಪಿಗೆ ಎಷ್ಟು ಕಣ್ಣೀರು ಹಾಕಬೇಕಾಗಿದೆ ನೋಡ್ತಾ ಇದು ಆ ವಯಸ್ಸಮ್ಮ. ಆ ವಯಸ್ಸಲ್ಲಿ ನೀನು ಏನು ಮಾಡಿದ್ರೂ ಇಷ್ಟನೇ, ಅವ್ರನ್ನ ಆ ಕ್ಷಣ ಬಿಟ್ಬಿಡ್ಬೇಕು ಅಮ್ಮ. ನಾವು ಪಾಪ ಮಾಡ್ಕೊಂಡು 2 ಸತಿ ಹೋದ್ರೆ ನೀನು ಆಚೆ ಕಡೆ ಹೋಗ್ತಾನೆ, ನೈಟ್ ಆಗೋಷ್ಟು ಮನೆ ಹತ್ರನೇ ಬಂದು ಇರ್ತಾನೆ, ಹೋಗೋದೇ ಇಲ್ಲ ಸ್ವಾಮೀಜಿ. ಬೇಜಾರು ಮಾಡ್ತಾನೆ. ನಾನೊಂದು ಮಾತು ಹೇಳ್ತೇನೆ ಕೇಳು. ಕೋಪದಲ್ಲಿ ಕುಯ್ಕೊಳ್ಳೋ ಮೂಗು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ನಿನ್ನ ಮನೆಯಲ್ಲಿ ಹಾಸ್ಕೊಳ್ಳೋಕ್ಕೆ ಒದ್ಕೊಳ್ಳೋಕ್ಕೆ ಬೆಡ್ಶೀಟ್ ಕೊಡ್ತಿದ್ಯಾ, ಬೀದಿ ಕೋಪ ಮಾಡ್ಕೊಂಡು ಬೀದಿಗೆ ಹೋದ್ರೆ ಫುಟ್ಪಾತಲ್ಲಿ ಮಲ್ಕೋಬೇಕಲ್ಲಮ್ಮ. ಅಲ್ಲಿ ಯಾರು ಕೊಡ್ತಾರೆ? ಅಲ್ಲಿ ನೀನೇನೋರ್ ಗತಿ ಇಲ್ಲ. ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳನ್ನ ಇಟ್ಕೊಳಕ್ಕೆ ನೋಡ್ತಾರೆ ವಿನಃ ಯಾರಾದರೂ ಕಂಡವ್ರ ಮಕ್ಕಳು ಮನೆಗೆ ಬಂದರೆ ನೋಡ್ಕೊಳ್ತಾರ? 4 ದಿವಸದ ಬದುಕು, ಆ ಶೋಕಿ ಮುಗೀತು ಅಂದರೆ ತಿರ್ಗಾ ದಾರಿಗೆ ಬಂದೇ ಬರ್ತಾರೆ. ನೀನು ಚಿಂತೆ ಮಾಡಬೇಡ ತಾಯಿ. ಸ್ವಲ್ಪ ದಿವಸ ಈ ಸಮಯದಲ್ಲಿ ನೀನು ಏನೇ ಪಾಠ ಪ್ರವಚನ ಮಾಡಿದ್ರೂ ಮಕ್ಕಳ ತಲೆಗೆ ಹತ್ತೋದಿಲ್ಲ. ಅವ್ರಿಗೇಂತ ನೋವು ಆಗಬೇಕು. ಯಾವತ್ತು ಸೂಜಿ ಚುಚ್ಚಿದಾಗಷ್ಟೇ ಗೊತ್ತಾಗೋದು. ಸೂಜಿ ದೂರದಲ್ಲಿದ್ದರೆ ಅದು ಚುಚ್ಚುತ್ತೋ ಇಲ್ವೋ ಅದು ಯಾರಿಗೂ ಗೊತ್ತಿರಲ್ವಲ್ಲಮ್ಮ. ನೀನು ಹೆದರಕ್ಕೆ ಹೋಗಬೇಡ, ಸ್ವಲ್ಪ ದಿವಸ ತಾಳ್ಮೆ ತಗೋ. ಹಾಗಂತ ರೌದ್ರ ಪಡಿಸ್ಕೊಳ್ಳೋದು ಬೇಡ. ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಸೈಲೆಂಟ್ ಆಗಿರ್ತಾಯಿ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಗಣಪತಿಯ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ತಾವು ಕಾಣ್ತೀರಿ. ಭಗವಂತ ಏನು ಕೊಟ್ಟಿದ್ದನ್ನು ಸ್ವಾಗತಿಸ್ತಕ್ಕಂಥದ್ದು, ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಸಾಧ್ಯವಾದರೆ ಮತ್ತೊಬ್ಬರಿಗೆ ನಮ್ಮಿಂದ ಏನಾದರೂ ಒಂದಿಷ್ಟು ಸಹಾಯ ಮಾಡ್ಬೋದಾ, ಆ ಸಹಾಯ ಮಾಡೋದರಲ್ಲೇ ಒಂದಷ್ಟು ಭಗವಂತನ ಒಂದು ರೂಪದಲ್ಲಿ ಕಾಣತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತಿನ ಸಹ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಬಿಸಿಲಿನ ತಾಪಮಾನ ಸಾಕಷ್ಟು ಆದ್ದರಿಂದ ಒಂದು ತಟ್ಟೆಯಲ್ಲಿ ಒಂದಷ್ಟು ನೀರು, ಒಂದಷ್ಟು ಧಾನ್ಯಗಳು, ದವಸಗಳು ಇದನ್ನು ಒಂದಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಇಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ಆ ತಾಳ್ಮೆಯಿಂದ ನಡೆಸುವಂಥ ಪ್ರತಿಯೊಂದು ಕಾಯಕವೂ ಕಾರ್ಯಸಿದ್ಧಿ ಆಗುವಂಥ ರೀತಿಯಲ್ಲಿರುತ್ತೆ. ಆದರೆ ನಾವು ಏನನ್ನು ಮಾಡಲಿಕ್ಕೂ ಸಹಿತ ಸರಿಯಾದ ರೀತಿ ಮುಂದಾಗದಿರ ಸಮಸ್ಯೆನ ನಾವು ತಂದುಕೊಳ್ತಾ ಇರ್ತೀವಿ. ಹಾಗೆ ಸಮಸ್ಯೆಗಳಿಗೊಂದು ಪರಿಹಾರ ಸಿಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು, ಗುರುಬಲ ಇರಬೇಕು. ಗುರುವಿನ ಅನುಗ್ರಹದಿಂದ ಮಾತ್ರ ಕಾರ್ಯಸಿದ್ಧಿ ಆಗುವಂಥ ರೀತಿಯಲ್ಲಿರುತ್ತೆ. ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಅಂದರೆ ದೇವಿಯನ್ನು ಆರಾಧನೆ ಮಾಡಿ. ದೇವತಾರಾಧನೆ, ದೇವಿಯ ದರ್ಶನದಿಂದ ಮಾತ್ರ ಇವತ್ತು ಲಾಭ ಸಿಗುವಂಥದ್ದಿದೆ. ಹಾಗಾಗಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಒಂದಷ್ಟು ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಸಾಧ್ಯವಾದಷ್ಟು ಹಸಿವಿಗಾಗಿರ್ತಕ್ಕಂಥ ತುಂಬ ಹಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗಮನಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು. ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡುವಂತಹ ಗುಣ ಯಾರಿಗಿರುತ್ತೋ ಅವರು ಸಾಕ್ಷಾತ್ ಭಗವಂತನ ಸೇವೆಯನ್ನು ತುಂಬ ಹತ್ತಿರದಿಂದಲೇ ಮಾಡ್ದಂಗೆ ಆಗುತ್ತೆ. ಆಗ ಭಗವಂತ ಸಹಿತ ಒಲಿತಾನೆ, ಆತನ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಇವತ್ತು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಾದರೆ ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಮಾಡಿ. ಹಾಗೆ ಸಾಧ್ಯವಾದರೆ ಓಂ ನಮೋ ನಾರಾಯಣ ಎಂಬತಕ್ಕಂತಹ ಶ್ರೀಮನ್ನಾರಾಯಣ ಮಹಾಮಂತ್ರವನ್ನು ಪಠನೆ ಮಾಡಿ. ಹಾಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯಿಂದ ಅರ್ಚನೆ ಇರಲಿ. ಗಣಪತಿ ದೇವಸ್ಥಾನಕ್ಕೆ ಬಂದು ಗರಿಕೆ ಮತ್ತು ಸ್ವಾಮಿಗೆ ಕೆಂಪು ಹೂಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವೇ ಇದೆ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ತ್ರೀಯರು ಇವತ್ತಿನ ವ್ಯವಹಾರಗಳನ್ನು ಮಾಡುವಾಗ ಯಾವುದಾದ್ರೂ ಹಣಕಾಸಿನ ವಿಚಾರ ಇರಲಿ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಗಲಿ, ಅಥವಾ ಮತ್ತೇನಾದ್ರು ಕೆಲಸಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ, ಇವತ್ತು ತಾವು ಎಷ್ಟು ಕ್ರಮವನ್ನು ಅನುಸರಿಸ್ತಿರೋ, ಯಾವ ಕ್ರಮದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಳ್ತಿರೋ ಅದೆಲ್ಲದರ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಅದನ್ನು ಬೇರೊಂದು ಥರ ಆಲೋಚನೆ ಮಾಡಿ ಇಲ್ಲದ ಸಮಸ್ಯೆಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಸ್ವಲ್ಪ ಜೋಪಾನ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಿರುತ್ತೆ. ವ್ಯಾಪಾರ ವ್ಯವಹಾರಗಳು ಅಷ್ಟು ಪರಿಪಕ್ವತೆಯಲ್ಲಿರೋದಿಲ್ಲ. ಯಾರಾದರೂ ಒಬ್ಬರು ನಿಂದನೆ ಮಾಡುವಂತಹ ರೀತಿಯಲ್ಲಿರ್ತಾರೆ. ನಿಂದನೆ ಮಾಡಿದಾಗ ಅದಕ್ಕೆ ಸರಿಯಾದಂಥ ಉತ್ತರ ಸಿಗದಂಥ ರೀತಿಯಲ್ಲಿ ಹೋಗ್ಬಿಡುತ್ತೆ. ಆದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಬಳಿ ನಿಮ್ಮಲ್ಲಿ ಇರ್ತಕ್ಕಂಥ ಕೆಲಸಗಳನ್ನಾಗಲಿ ಅಥವಾ ಅವ್ರ ಮಾತಿನಂತೆ ನಡ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಾಧಾನ ರೀತಿ ಇರಬೇಕು. ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಇರ್ತಕ್ಕಂಥ ಅದೃಷ್ಟವನ್ನು ಹೇಗೆ ಸರಿಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಸರಿಯಾಗಿದ್ದರೆ ಅದರ ಫಲಗಳು ಖಂಡಿತ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಸಂಕಷ್ಟಹಾರ ಚತುರ್ಥಿಯ ಬಗ್ಗೆನೂ ಕೂಡ ವಿಚಾರಗಳನ್ನು ತಿಳ್ಕೊಂಡ್ವಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಹೇಳಿದೆ, ಇವತ್ತಿನ ದಿವಸ ಗಣಪನ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸಬೇಕು ಅಂತ ಹೇಳಿ. ಆದರೆ ಈಗ ಗಣಪನ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಕರೆ ಇದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ಶ್ರೀನಿವಾಸ ಗುರುಗಳೇ. ನಮಸ್ತೆ ಗುರುಗಳೇ. ಅಮ್ಮ ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿದ್ದೀವಿ ಗುರುಗಳೇ. ನೂರಾರು ಕಷ್ಟ, ಅಪ್ಪ ಜೊತೆ ಮಾತಾಡ್ಬೇಕಂತ ತುಂಬಾ ಯಾರ ತಾನೇ ಇರಲ್ಲಮ್ಮ, ಎಲ್ರಿಗೂ ಕಷ್ಟ ಇರುತ್ತೆ, ಅವ್ರದ್ದೇ ಆದಂತ ಒಂದು ಕಷ್ಟ ಇರುತ್ತೆ. ಆದ್ರೆ ಎಲ್ಲಾ ಕಷ್ಟಗಳಿಗೂ ಕೂಡ ಭಗವಂತ ಒಂದು ಪರಿಹಾರನ ಕೊಟ್ಟಿರ್ತಾನಲ್ವಾ? ಯಾಕೆ ಯೋಚನೆ ಮಾಡ್ತೀರಿ? ನಿಮ್ಮಂತರ ಆಶೀರ್ವಾದ ಬೇಕು ಗುರುಗಳೇ ನಮ್ಗ. ನಮ್ದೇನಿದೆ ತಾಯಿ, ಎಲ್ಲ ಗುರುಗಳದೇ. ಒಳ್ಳೇದಾಗ್ಲಿ ತಾಯಿ. ಗುರುಜಿಯವ್ರ ಹತ್ರ ಮಾತಾಡಿ ತಾಯಿ. ಗುರುಜಿಯವ್ರ ಇದ್ದಾರೆ ನಮ್ಮ ಜೊತೆ. ಹಾ ಅಪ್ಪಾಜಿ ಮಾತಾಡ್ಬೇಕು ಅಪ್ಪಾಜಿ ಹತ್ರ ಗುರುಗಳೇ. ಓನಮ್ಮ. ಹಲೋ ಹಲೋ, ನಮಸ್ಕಾರ ಅಪ್ಪಾಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಅಪ್ಪಾಜಿ ಏನ್ ಸುಮಾರು ಒಂದು 4 ತಿಂಗಳಿಂದ ಅಪ್ಪಾಜಿ ನನ್ಗ, ನನ್ನ ಹೆಣ್ಮಕ್ಳಗ, ನನ್ನ ಮಗನ್ಗ, ನನ್ನ ಮೊಮ್ಮಕ್ಳಗ ಎಲ್ಲಾ ಗುಳಿಗಳ ತರ ಬರೋದು. ಗೀಚಿ 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 ತಲೆ ಮೇಲಾಗಲ್ಲ. ಆಹಾರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯಾ? ಫುಡ್ಡಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಾ? ಇಲ್ಲ ಅಪ್ಪಾಜಿ, ಎಲ್ಲ ಯಾರ ಕೈ ಕೊಟ್ಟಿರೋದು ಅಂತಾರೆ ಅಪ್ಪಾಜಿ. ಬರೋಣ ಅಂದ್ರೆ ಅಲ್ಲಿಗೆ ಬರ್ಬೋದು, ಅಲ್ಲಿಂದ ಬರಕ್ ಆಗ್ತಾ ಇಲ್ಲ, ನನ್ಗೆ ಬಸ್ ಅನುಕೂಲ ಇಲ್ಲ. ಇಲ್ಲಾಂದ್ರೆ ಬಂದ್ಬಿಡೇನೆ, ಈ ನಾಳೆ ನಾಡ್ದು ಏನಾರ ಪಡ್ಬಿಟ್ಟು ಬರ್ಬೇಕು ಅಂತ ಇದ್ ಮಾಡಿದೀನಿ ಅಪ್ಪಾಜಿ. ಬಂದಿದೀನಿ 2 ಸಾರಿ. ಹಿಂಗ ಆಗ್ಬಿಟ್ಟದ ಅಪ್ಪಾಜಿ. ಎಲ್ಲಿ ಕೇಳಿದ್ರು ಕೈ ಕೊಟ್ಟಿರೋದು ಅಂತಾರೆ. ಅಂದ್ರೆ ಮನೆ ಮಂದಿಗೆ ಎಲ್ಲ ಆತರ ಆಗ್ತಾ ಇದೆಯಾ? ಹ್ಞೂ ಅಪ್ಪಾಜಿ. ನಮ್ಮ ಯಜಮಾನ್ರಿಗೊಬ್ರು ಬಿಟ್ಟು ನನ್ನ ಹೆಣ್ಮಕ್ಳಿಗ, ಹೆಣ್ಮಕ್ಳು ಮದುವೆ ಮಾಡಿದ್ ದೊಡ್ಡ ಮಗಳು ಡೆಲಿವರಿ ಬಂದವಳೆ. 5 ತಿಂಗಳು ಮಗಿಗೂ ಹಂಗೆ ಆಗದೆ. ನನ್ನ ಮಗನ್ಗ, ನನ್ ಮೊಮ್ಮಗನು 2.5 ವರ್ಷ ಆ ಹುಡ್ಗನ್ಗ, ನನ್ನ ಚಿಕ್ಕ ಮಗಳ್ಗ, ನಂಕ. ಎಲ್ಲರಿಗೂ ಅಲರ್ಜಿ ತರ ಆಗ್ತಾ ಇದೆ ಅಂದ್ರೆ ಮೈಯೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳ ತರ ಆಗೋದು, ನೋವೇ ಆಗೋದು ಆಗುತ್ತಾ? ದಪ್ಪ ಗುಳ್ಳೆಗಳೇ ಆಗದ ಅಪ್ಪಾಜಿ. ಗೀಸ್ರೆಲ್ಲ ರಕ್ತ ಬರ್ತದೆ. ಇಲ್ಲ ಬ್ಲೌಸ್ ಇಕ್ಕಕ್ಕಾಗಲ್ಲ, ಸೀರೆ ಕಟ್ಟಕ್ಕಾಗಲ್ಲ ಅಪ್ಪಾಜಿ, ಹಂಗಾಗ್ಬಿಟ್ಟದೆ. ನಾನು ಹೇಳೋದು ಕೇಳಿಸ್ಕೊ. ಅದು ಫುಡ್ಡಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. ಮಾಡಿರ್ತಕ್ಕಂಥ ಅಡಿಗೆಯಲ್ಲೋ ಅಥವಾ ನೀರಿನಲ್ಲೋ ಏನೋ ವ್ಯತ್ಯಾಸ ಆಗ್ತಾ ಇದೆ. ಆ ನೀರು ಮತ್ತು ಅಡಿಗೆ ಮನೆಯೆಲ್ಲ ಸ್ವಲ್ಪ ಶುದ್ಧಿ ಮಾಡಿ ಸಾಧ್ಯವಾದಷ್ಟು ಒಂದು ಸ್ವಲ್ಪ ದಿವಸ ಇದು ಜೀರಿಗೆ ಮೆಂತ್ಯ ಮತ್ತು ಬೇವಿನ ಚಿಗುರು ಇದನ್ನ ಬೆಳಿಗ್ಗೆ ಹೊತ್ತು ತಗೊಳ್ಳೋದಕ್ಕೆ ನೋಡಿ. ಎಲ್ಲ ಮನೆ ಮಂದಿ ಎಲ್ಲ ಬೆಳಿಗ್ಗೆ ಹೊತ್ತು ಬರೀ ಹೊಟ್ಟೆಗೆ ಬೇವಿನ ಚಿಗುರು ಮತ್ತು ಜೀರಿಗೆ, ಸ್ವಲ್ಪ ಮೆಂತ್ಯ, ಬೇಕಾದ್ರೆ ಜೀರಿಗೆ ಮೆಂತ್ಯನ ರಾತ್ರಿ ನೀರಿಗೆ ಹಾಕ್ಬಿಡಿ. ನಿಂದಿರ್ತಕ್ಕಂಥ ಜೀರಿಗೆ ಮತ್ತು ಮೆಂತ್ಯಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಚಿಗುರು, ಆ ಬೇವಿನ ಚಿಗುರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅಗದು ರಸ ತಗೊಳ್ಳಿ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಯಾಕೆಂದ್ರೆ ದೇಹ ಬೇಗ ಗುಣ ಆಗಬೇಕಾದ್ರೆ ಇದು ಮಾಡಬೇಕು. ಇಲ್ಲ ಅಂದರೆ ಅವ್ರನ್ನ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡು ಅವರು ಮೇಲೆ ಹಚ್ಚಲಿಕ್ಕೆ ಕ್ರೀಮು ಕೊಡ್ತಾರೆ, ಅದು ಹೊಟ್ಟೆಗೆ ಹಾಕೊಳ್ಳೋದಕ್ಕೆ ಔಷಧಿನೂ ಕೊಡ್ತಾರೆ. ಇದನ್ನು ಮಾಡ್ಕೊಳ್ಳಿ. ಇದು ಯಾವುದೇ ತಂತ್ರಸಾರ ಅಲ್ಲ, ಯಾವುದೇ ಮಾಟ ಮಂತ್ರ ಅಲ್ಲ. ಏನೋ ಫುಡ್ಡಲ್ಲಿ ಹೆಚ್ಚು ಕಮ್ಮಿ ಆಗಿರೋದು. ಎಲ್ಲರೂ ಅಡುಗೆ ಮಾಡಿ ಊಟ ಮಾಡಿರ್ತೀರಲ್ವಾ, ಆ ಊಟದಲ್ಲಿ ಆಗೋ ಪದಾರ್ಥ. ಏನಾದ್ರು ನಾನ್ ವೆಜ್ ತಿಂತೀರಾ ನೀವು? ಹೌದಪ್ಪಾಜಿ, ತಿಂತೀವಿ. ನಾನ್ ವೆಜ್ ತಿನ್ನುವಾಗ ಬಹುಶಃ ಅಂಥದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ಇದು ಎಷ್ಟು ದಿವಸ ಆಯ್ತು ಆಗಿ ಈ ಥರ? ಅಪ್ಪಾಜಿ 4 ತಿಂಗಳು ಆಯ್ತು ಅಪ್ಪಾಜಿ. ಇದು 4 ತಿಂಗಳು? 4 ತಿಂಗಳಿಂದ ತೋರಿಸ್ತಾನೆ ಇದ್ದೀನಿ ಅಪ್ಪಾಜಿ. ಹಾಸ್ಪಿಟ್ಲಾಗೆಲ್ಲ ಸ್ಕಿನ್ ಡಾಕ್ಟರ್ಗೆಲ್ಲ ತೋರಿಸ್ತೆ. ಅವರು ನೋಡಷ್ಟು ನೋಡಿ ನಾವೇನ್ ಮಾಡೋಣಮ್ಮ, ಎಲ್ಲ ಔಷಧಿ ಕೊಟ್ವಿ, ಆಯಿಲ್ಮೆಂಟ್ ಕೊಟ್ರು, ಸೋಪ್ ಕೊಟ್ರು, ಎಲ್ಲ ಉಪಯೋಗಿಸಿ ಅಪ್ಪಾಜಿ. ಯಾವ್ದಾದ್ರು ಪ್ರಯೋಜನ ಇಲ್ಲ. ಆಮೇಲೆ ನಮ್ಮ ಅಕ್ಕ ಒಬ್ರು ಎಲ್ಲಿ ಬೇಡ, ನೀನು ಆನಂದ್ ಗುಡ್ ಜೊತೆ ಹೋಗ್ಬಿಡು, ಸುಮ್ಮನೆ ಯಾರು ಹೇಳಿ ಕೇಳಬೇಡ ಅಂದ್ರು. ಆಯಿತು, ನೋಡೋಣ. ಅದಕ್ಕೆ ಬೇರೆ ಥರನೇ ಇರಲಿ. ಆದರೆ ಈ ತರಹ ನೀನು ಹೇಳೋ ಸಮಸ್ಯೆಗಳು ನೋಡಿದ್ರೆ ಇದು ತಂತ್ರ ಮಂತ್ರ ಯಂತ್ರದಿಂದ ಆಗ್ತಕ್ಕಂಥದ್ದಲ್ಲ.
ಇದು ದೇಹ ನಮ್ಮ ಆಹಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆಹಾರ ಅಂದರೆ ವಿಷಕಾರಿ ಆಹಾರ ಎಲ್ಲೋ ನಮ್ಮ ದೇಹಕ್ಕೆ ಸೇರಿಕೊಂಡಿರುತ್ತೆ. ಅದು ಒಬ್ಬರೋ ಇಬ್ಬರು ಅಲ್ಲ, ಹುಟ್ಟಿರೋ ಮಗುಗೂ ಸಂಬಂಧ ಈ ಥರ ಆಗ್ತಿದೆ ಅಂದರೆ ಆ ತಾಯಿ ಸಣ್ಣ ಮಗುವಿನ ಎಷ್ಟು ವಯಸ್ಸೋದಕ್ಕೆ ತನ್ನ ಎದೆ ಹಾಲು ಕುಡಿತಾ, ತಾಯಿ ಎದೆ ಹಾಲು ಕುಡಿತಾ ಇದೆಯಾ ಮಗು? 5 ತಿಂಗಳ ಮಗು. ಮತ್ತೆ 5 ತಿಂಗಳ ಮಗು ಅಂದರೆ ತಾಯಿ ಏನು ಊಟ ಮಾಡ್ತಾಳೋ ಅದೇ ಮಕ್ಕಳಿಗೆ ಸೇರುತ್ತೆ. ಪ್ರತ್ಯೇಕವಾಗಿ ಏನು ಆ ಮಗುಗೆ ಸೇರೋದಲ್ವಲ್ಲ, ತಾಯಿ ಎದೆ ಹಾಲೆ ತಾನೇ ಬೇಕು ಶಕ್ತಿ ಅದಕ್ಕೆ. ಹೌದಪ್ಪಾಜಿ. ನೀವು ಮನೆಯಲ್ಲಿ ಮಾಡಾಕಿರ್ತಕ್ಕಂಥ ಅಡಿಗೆ, ಆ ಅಡಿಗೆನಲ್ಲಿ ವ್ಯತ್ಯಾಸ ಆಗಿದೆ. ಇದು ಅದು ನಿಮ್ಮ ದೇಹದಲ್ಲಿ ವಿಷಕಾರಿಯಾಗಿ ಹಿಂಗೆ ಕೂತ್ಕೊಂಡಿದೆ. ಏನಿಲ್ಲ, ಕರೆಕ್ಟಾಗಿ ಒಂದು 15 ದಿವಸ ಪ್ರತಿ ದಿವಸ ಬೆಳಿಗ್ಗೆ ಒಂದು ಸ್ವಲ್ಪ ಒಂದು 50 ಗ್ರಾಮ್ ಜೀರಿಗೆನ ಒಂದು ಬಿಂದಿಗೆ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ಆ ಕುದ್ದು ಆರಿರ್ತಕ್ಕಂಥ ಜೀರಿಗೆ ನೀರೇ ಕುಡೀರಿ, ಬೇರೆ ಯಾವ ನೀರು ಕುಡಿಬೇಡಿ. ನೀವು ಬಾಣಂತಿಗೂ ಜೀರಿಗೆ ನೀರು ಕೊಡಿ, ಏನು ತಪ್ಪಿಲ್ಲ, ಒಳ್ಳೇದಾಗುತ್ತೆ. ಬಾಣಂತಿಗೂ ಜೀರಿಗೆ ನೀರು ಕೊಡ್ಬೋದು. ಹಾಗೆ ಜೀರಿಗೆ, ಮೆಂತ್ಯ, ಸ್ವಲ್ಪ ಬೇವಿನ ಚಿಗುರು, ಇದಿಷ್ಟೇ ಮೇಂಟೈನ್ ಮಾಡ್ತಾ ಬನ್ನಿ, ಸರಿ ಹೋಗುತ್ತೆ. ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಆದಷ್ಟು ಬೇಗ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗಲಿ. ಈಗ ಕಾರ್ಯಕ್ರಮದಲ್ಲಿ ಗಣಪನಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ ಬನ್ನಿ ಗುರುಗಳೇ. ಪೂಜಾನುಷ್ಠಾನ ಪ್ರಾರಂಭ ಮಾಡೋಣ. ಓಂ ಗಣಪತಿ ನಮಃ. ಓಂ ಸಂಕಷ್ಟರಹಾಯ ನಮಃ. ಸಂಕಷ್ಟರ ಮಹಾಗಣಪತಿ ನಮಃ. ಓಂ ಸುಮುಖಾಯ ನಮಃ. ಏಕದಂತಾಯ ನಮಃ. ಕಪಿಲಾಯ ನಮಃ. ಗಜಕರ್ಣಿಕಾಯ ನಮಃ. ಲಂಬೋದರಾಯ ನಮಃ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಈಗ ಇಷ್ಟಕ್ಕೆ ಮುಂಚೆ ಆ ತಾಯಿ ಕರೆ ಮಾಡಿದ್ದು ಅಲರ್ಜಿ ಸಮಸ್ಯೆಯಿಂದ ಮನೆ ಮಂದಿಗೆಲ್ಲ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ, ದಪ್ಪ ದಪ್ಪ ಗುಳ್ಳೆಗಳಾಗುತ್ತೆ. ಕೆರ್ಕೊಂಡ್ರೆ ಅಥವಾ ಅದು ನವೆ ಅಂತ ಆ ಜಾಗದಲ್ಲಿ ಕೆರೆದ್ರೆ ಅಲ್ಲಿ ರಕ್ತ ಬರುತ್ತೆ ಅಂತ. ಕೆರೆದಾಗ ರಕ್ತ ಬರ್ತಕ್ಕಂಥದ್ದು ಸಹಜವೇ. ಆದರೆ ದೇಹದ ಮೇಲೆ ಒಬ್ಬರಿಗೋ ಇಬ್ಬರಿಗೋ ಸಮಸ್ಯೆ ಆದರೆ ಅದು ಬೇರೊಂದು ಥರ ಆಲೋಚನೆ. ಹುಟ್ಟಿರೋ ಮಗುವಿಂದ ಮೊದಲುಕೊಂಡು ಎಲ್ಲ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಈ ಸಮಸ್ಯೆಲಿದ್ದರೆ ಅದು ಫುಡ್ಡಲ್ಲಿ, ನಾವು ತಿನ್ನುವ ಆಹಾರದಲ್ಲಿ, ಬಹುಶಃ ಆ ಮಾಡಿರುವ ಪದಾರ್ಥದಲ್ಲಿ ಏನೋ ಬೇಡವಾದ್ದು ಒಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ವಿಷಕಾರಿ ಪದಾರ್ಥ ಇಡೀ ದೇಹವನ್ನು, ಆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೂ ಈ ನೋವನ್ನು ಕೊಡ್ತಾ ಇದೆ. ಇದು ಫಸ್ಟು ದೇಹ ಶುದ್ಧಿ ಆಗಬೇಕು. ಆ ದೇಹ ಶುದ್ಧಿ ಆಗಬೇಕಾದ್ರೆ ಮನೆಗಿರುವ ಪ್ರತಿಯೊಬ್ಬರು ಸಹಿತ ಆರೋಗ್ಯದಲ್ಲಿ ಪುನಃ ಅದನ್ನು ಸರಿಪಡಿಸ್ಕೋಬೇಕು. ಇದಕ್ಕೆ ಭಾಳ ಸೂಕ್ಷ್ಮ ಇರತಕ್ಕಂಥದ್ದು ಇಷ್ಟೇ, ಸಿಂಪಲ್ಲಾಗಿ ಯಾರೊಬ್ಬರ ಸಮಸ್ಯೆ ಆದರೂ ನೀವೆಲ್ಲರೂ ಮಾಡಬೇಕಾದ್ದು, ಚೆನ್ನಾಗಿ ಕಾದಾರಿರ್ತಕ್ಕಂಥ ನೀರು, ಬಿಸಿನೀರು, ಆ ಬಿಸಿನೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಡ್ಬೇಕು. ಜೀರಿಗೆ ಹಾಕಿ ನೀರನ್ನ ಚೆನ್ನಾಗಿ ಕುದಿಸಿ, ಆ ಜೀರಿಗೆ ನೀರನ್ನೇ, ಆ ಜೀರಾ ವಾಟರ್ನೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ನೀರು ಬೇಕು ಅಂದಾಗೆಲ್ಲ ಅದೇ ನೀರೇ ಕುಡಿಬೇಕು. ಈ ಪ್ರಕಾರ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ನರನಾಡಿಗಳಲ್ಲಿ, ರಕ್ತ ಚಲನೆ ಆಗುವಂತಹ ನರಗಳಲ್ಲಿ ಈ ನೀರು ಪಸರಿಸಿದ್ರಾಗ
ಆ ನೀರಿನಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು, ಅಂದರೆ ಜೀರಿಗೆಯ ಔಷಧಿ ಗುಣಗಳು ಪ್ರತಿಯೊಂದು ನರನಾಡಿಗಳಲ್ಲೂ ಸಹಿತ ಅದು ಯಾವಾಗ ಹರಿಯುತ್ತೋ ಆಗ ಈ ಅಲರ್ಜಿ ಸಮಸ್ಯೆ ಅಂತಕ್ಕಂಥದ್ದು, ಚರ್ಮ ಬಾಧೆಯಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ದೂರ ಆಗುತ್ತೆ. ಯಾಕೆಂದರೆ ದೇಹ ಒಮ್ಮೆ ವಿಷಕಾರಿಯಾದರೆ ದೇಹದ ಒಳಗೆ ಬೇಡವಾದಿಂಥದ್ದೊಂದು ಸೇರ್ಕೊಂಬಿಟ್ರೆ ಇದು ಬಹಳ ಬೇಗ ಗುಣ ಆಗೋದು ಕಷ್ಟ. ಅಂದರೆ ನಾವು ತಿನ್ನುವ ಪದಾರ್ಥ ಅಷ್ಟು ವಿಷಕಾರಿ ಆಗೋಗ್ಬಿಟ್ಟಿರುತ್ತೆ, ಅದರಿಂದ ಈ ಥರ ಆಗ್ತಿರುತ್ತೆ. ಅದನ್ನು ಹೊರತುಪಡಿಸಿ ಬೇರೇನೂ ಆಗ್ತಕ್ಕಂಥದ್ದಲ್ಲ. ಇದು ತುಂಬ ಜನಗಳ ಮನೆಗಳಲ್ಲಿ ಇದಾಗುತ್ತೆ. ಅದಾದಮೇಲೆ ನಾವು ಅಂದ್ಕೊಳ್ಳೋದೇನಪ್ಪ ಅಂದರೆ ಏನೋ ಆಯಿತು, ಏನೋ ಆಗೋಗ್ಬಿಟ್ಟಿದೆ, ಏನೋ ಆಗೋಗಿದೆ ಅಂತ ಬೇರೆಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡ್ತೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸ್ವಲ್ಪ ಆದಷ್ಟು ಬೇರೆ ಎಲ್ಲ ಆಹಾರಗಳನ್ನು ಬಿಟ್ಟು ಒಂದು ಸ್ವಲ್ಪ ದಿವಸ ನಾನ್ ವೆಜ್ಜನ್ನು ಬಿಟ್ಟು ಪ್ಯೂರ್ ವೆಜ್ಜಲ್ಲಿದ್ದು ಒಂದಿಷ್ಟು ಹಸಿ ತರಕಾರಿಗಳನ್ನು, ಹೆಚ್ಚು ಆರೋಗ್ಯಕರವಾದ ಪದಾರ್ಥವನ್ನು ತೆಗೆದುಕೊಳ್ಳೋದ್ರಿಂದ ದೇಹ ಮತ್ತಷ್ಟು ಪೌಷ್ಟಿಕತೆ ಬರುತ್ತೆ. ಒಳ್ಳೆಯದಾಗಲಿ. ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾರೊಬ್ಬರಿಗೆ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರ ಇದೇ ಆಗಿರುತ್ತೆ. ಒಳ್ಳೆಯದಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ ವರಹಾದೇವರ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಸಂಕಷ್ಟಾರ ಗಣಪತಿಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಓಂ ಗಣಾನಾಂತ್ವಾ ಗಣಪತಿ ಭವಾಮಹೇ ಕವಿಂ ನಂಬೋದರ ತಿಂಬಾಳಿ ಬೆಲ್ಲ ನಿನಗೆ ತಂತು ಮೂರು ಲೋಕ ಸುಬ್ರಹ್ಮಣ್ಯ ಗಣಪತಿ